ಮಕ್ಕಳನ್ನ ಆಶೀರ್ವಾದ ಮಾಡು ದೇವ ಕೃಪೆಯಲ್ಲಿ. ಸ್ವಾಮಿ ಎಲ್ಲ ಸಭೆಯಿಂದ ಬಂದಂತ ಎಲ್ಲ ಸೇವಕರು ಕುಟುಂಬಗಳಿಗಾಗಿ ಅವರು ವಿಶ್ವಾಸಗಳಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೀವಿ. ಆಶೀರ್ವಾದ ಮಾಡಪ್ಪ ಕೃಪೆಯಲ್ಲಿ. ಈ ಕೂಟದಿಂದ ಒಂದು ಒಳ್ಳೆಯ ಪ್ರಯೋಜನ ಎಲ್ಲರಿಗೂ ಆಗುವಂತೆ ಸಹಾಯ ಮಾಡಿ ದೇವ ಕೃಪೆಯಲ್ಲಿ. ಎಲ್ಲರೂ ಈ ಕುಲದ ಒಂದು ಪ್ರಯೋಜನ ಹೊಂದಿ ಆತ್ಮಿಕ ಬಲ ಹೊಂದಿ ಸಾಕ್ಷಿಯಾಗಿ ಅವರು ಸಭೆಯಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಮತ್ತು ಸ್ವಾಮಿ ಸಾಮಾಜಿಕ ಜೀವನದಲ್ಲಿ ಇವಾಗ ತಾವು ಕೆಲಸ ಮಾಡೋ ಸ್ಥಳದಲ್ಲಿ ಓದುವಂತ ಕಾಲೇಜಿನಲ್ಲಿ ಅವರು ಸಾಕ್ಷಿಯಾಗಿ ಸಹಾಯ ಮಾಡಿ ಸ್ವಾಮಿ ಬಂದಂತ ಎಲ್ಲ ಪಾಠವನ್ನ ಆಶೀರ್ವಾದ ಮಾಡಿಸಿ ಅಭಿವೃದ್ಧಿ ಸಹಾಯ ಮಾಡಿ. ವಿಶೇಷವಾಗಿ ಈ ಕೂಟದ ಮುಂದಾಳತ್ವ ವಹಿಸಿರುವಂತ ಪ್ರತಿಯೊಬ್ಬರನ್ನ ನಿಮ್ಮ ಕೈಲೊಪ್ಪಿಸಬೇಕಾಗಿ ಸ್ವಾಮಿ ಆಶೀರ್ವಾದಿ ಅವ್ರ ಕುಟುಂಬನ ಆಶೀರ್ವಾದಿ ಅವ್ರು ಮಾಡಿ ಸೇವನೆ ಆಶೀರ್ವಾದ ಮಾಡು ಬಂದಂತ ಎಲ್ಲರನ್ನು ಕೂಡ ನಿಮ್ಮ ಒಪ್ಪಿಸ್ಕೊಡ್ತಾ ಇದ್ವಿ. ಇವ್ರ ಸಂತೋಷದಲ್ಲಿ ಪಾಲುಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ವಿ. ಈ ಕೂಟವನ್ನು ಆರಂಭದ ಅಂತ್ಯವರೆಗೆ ಸ್ವಾಮಿ ಕೃಪೆ ಕನಿಕರ ದೃಷ್ಟಿ ನಿಮ್ಮನ್ನು ಕಾಪಾಡಬೇಕು. ಮೈಮಂದಿ ಪ್ರೀತಿ ಓದಿ ಸಹಾಯ ಮಾಡ್ತೇವೆ ಸ್ವಾಮಿ. ಪ್ರೀತಿ ಓದಲಿಕ್ಕೆ ಪ್ರಯಾಸ ಪಟ್ಟಂತ ಎಲ್ಲ ಕೈಗಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಕೂಟನ್ನು ಒಪ್ಪಿಸ್ಕೊಡ್ತಾ ಇದ್ವಿ. ಸಹಾಯ ಮಾಡಬೇಕು ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿ ನಮ್ಮ ತಂದೆ. ಆಮೆನ್. Thank you, Pastor. Thank you so much. Hallelujah. ಎಲ್ಲರೂ ಊಟ ಮಾಡಿದ್ರಾ? ಥ್ಯಾಂಕ್ ಯು. ನೀವು ಊಟ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾಳೆ ಮಧ್ಯಾಹ್ನ ಇನ್ನೂ ಒಳ್ಳೇದು ಕೊಡೋಣ. ಓಕೆ, ದೇವನಾಮಕ್ಕೆ ಸ್ತೋತ್ರ. Yes, it's on. Again, it's the error is coming again with that LED. Maybe can you call that person if you have? ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಧ್ಯಾಹ್ನ ಜಾವದಲ್ಲಿ ನಾವು ಇನ್ನೊಂದು ಸೆಷನ್ಗೆ ಹೋಗ್ತಾ ಇದ್ದೇವೆ. ಪಾಸ್ಟರ್ ಅಶುತೋಷ್ ಕುಮಾರ್ ಅವರು ದಿಲ್ಲಿಯಿಂದ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮೊಟ್ಟಿಗೆ ತುಂಬ ಸೂಕ್ಷ್ಮವಾದ ನಮ್ಮ ವೈಯಕ್ತಿಕ ಜೀವಿತಕ್ಕೆ ಸಂಬಂಧಪಟ್ಟ ಈ ಲೋಕದಲ್ಲಿ ನಾವು ಕರ್ತನ ಮಕ್ಕಳಾಗಿ ಜೀವಿಸಬೇಕಾದ ಕೆಲವು ಸಂಗತಿಗಳಿಂದ ಅವರು ನಮ್ಮ ಜೊತೆಗೆ ಮಾತನಾಡ್ತಾರೆ. ಇದು ನಿಮ್ಮ ವೈಯಕ್ತಿಕ ಜೀವಿತ, ನಿಮ್ಮ ಕುಟುಂಬ ಹಾಗೂ ನೀವು ವಾಸಿಸುವ ಸಭೆಯ ಸೇವೆ ಎಲ್ಲದರ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತದೆ. ಸೊ ಹಾಗಾಗಿ ಈ ಮಧ್ಯಾಹ್ನ ಜಾವದಲ್ಲಿ ಕರ್ತನಿಗೆ ಸ್ತೋತ್ರ ಮಾಡ್ತಾ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪಾಸ್ಟರ್ ಅಶುತೋಷ್ ಅವರನ್ನ ಸ್ವಾಗತ ಮಾಡೋಣ. ವಿ ವೆಲ್ಕಮ್ ಪಾಸ್ಟರ್ ಅಶುತೋಷ್ ಹಿಯರ್. Jesus. We need one mic stand. This here. Directly start. Okay. Just set it as you want. Thank you, Jesus. Thank you, Jesus. Come on. Hello, shake. It has to start again. The screen has to. You can give some introduction. Praise the Lord. Praise the Lord. Praise the Lord. Praise the Lord. How are you, Karnataka? ಕರ್ನಾಟಕದ ಜನರೇ ಹೇಗಿದ್ದೀರಾ? How are you? ನೀವೆಲ್ಲ ಹೇಗಿದ್ದೀರಾ? Are you excited this afternoon? ಮಧ್ಯಾಹ್ನದಲ್ಲಿ ನಿಮಗೆ ತುಂಬಾ ಉತ್ಸಾಹ ಇದೆಯಾ?
Yes. I cannot hear it. ನಾನು ಕೇಳಿಸ್ತಾ ಇಲ್ವೇ? Are you excited? ಇಷ್ಟು ಸಣ್ಣಗ? Really? Okay. I'm going to teach you something we do in Delhi. ನಾವು So when ನಾನು ಡೆಲ್ಲಿಯಲ್ಲಿ ಮಾಡೋ ಒಂದು ಸಂಗತಿಯನ್ನು ನಿಮಗೆ ಕಲಿಸ್ತೇನೆ. So when I say, are you excited? You have to answer me like this. Oh, yes, 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 and Jesus. So are you excited? Oh, yes, 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 Jesus. Praise the Lord. ಯಾವಾಗ ನಾವು ಉತ್ಸಾಹವಾಗಿದ್ದೇವೆ ಎಂಬುದಾಗಿ, ಉತ್ಸಾಹವಾಗಿದ್ದೀರಾ ಅಂತ ಕೇಳಿದಾಗ ನಾವು ಹೇಳಬೇಕು ಏನು ಅನ್ಬೇಕು? ಓ ಹೆಸರೇ, ಎಸ್ 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 ಜೀಸಸ್. I hope all of you must eaten wonderfully this afternoon. ಈ ಮಧ್ಯಾಹ್ನ ಜಾವದಲ್ಲಿ ನೀವೆಲ್ಲರೂ ತುಂಬಾ ಚೆನ್ನಾಗಿ ಊಟ ಮಾಡಿದ್ದೀರಾ ಅನ್ಕೊಳ್ತೇನೆ. So I hope you will not sleep. So, I hope you will not sleep. ನೀವು ಯಾರು ನಿದ್ದೆ ಮಾಡೋದಿಲ್ಲ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ನಿಮ್ಮಿಂದ. Am I sure? ಖಂಡಿತವಾಗಿನಾ? Oh yes, say oh yes. ಓ ಎಸ್. Today's scripture I'm going to preach from Hebrew chapter number 12 verse 14 to 17. ಇಬ್ರಿಯರಿಗೆ 12ನೇ ಅಧ್ಯಾಯ 14ರಿಂದ 17 ವಚನದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. So I request Pastor Vijay to read in Kannada so that we can save our time. ನಾವು ಕನ್ನಡದಲ್ಲಿ ಇದನ್ನ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ರಿಂದ 17ನೇ ವಚನ ಹೀಗೆ ಹೇಳುತ್ತೆ: ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣೋದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. Amen. Amen. Shall we look to the God and pray? ನಾವು ದೇವರನ್ನ ಕಾಣೋಣ ಪ್ರಾರ್ಥನೆಯಲ್ಲಿ. Heavenly Father, thank you once again we come to your presence. ಪರಲೋಕದ ತಂದೆಯೇ, ನಿನ್ನ ಪ್ರಸನ್ನತೆಗೆ ಮತ್ತೊಂದು ಸಾರಿ ನಾವು ಬರುತ್ತೇವೆ. Lord, thank you because you are so good God. ನಿನಗೆ ಸ್ತೋತ್ರ, ಯಾಕಂದ್ರೆ ನೀನು ತುಂಬಾ ಒಳ್ಳೆಯವನು. Thank you Lord because you are almighty God. ಸ್ತೋತ್ರ ದೇವರೇ, ನೀನು ಸರ್ವಶಕ್ತನು. Thank you Lord for that you are creator of heaven and earth. ದೇವರೇ, ನೀನು ಭೂಮಿ ಆಕಾಶಗಳ ಸೃಷ್ಟಿಕರ್ತನು, ಅದಕ್ಕೆ ಸ್ತೋತ್ರ. Lord, today this afternoon we want to exalt your name, O Lord. ಈ ಮಧ್ಯಾಹ್ನ ಜಾವದಲ್ಲಿ ಸ್ವಾಮಿ ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ. The name of Jesus, who is the King of Kings. ಯೇಸು ಕ್ರಿಸ್ತನ ನಾಮವು, ಆತನು ರಾಜಾದಿ ರಾಜನು. And we believe that today with your word you are going to bless each and every soul present here. ಇಲ್ಲಿರುವ ಪ್ರತಿಯೊಬ್ಬ ಆತ್ಮಗಳನ್ನ ನಿನ್ನ ವಾಕ್ಯದಿಂದ ನೀನು ಆಶೀರ್ವದಿಸುತ್ತಿ. I pray that your presence will fill this place and every soul. ನಾನು ಪ್ರಾರ್ಥಿಸುತ್ತೇನೆ, ನಿನ್ನ ಪ್ರಸನ್ನತೆಯು ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ತುಂಬುತ್ತದೆ. As we hear your word, Lord. ನಿನ್ನ ವಾಕ್ಯವನ್ನು ನಾವು ಕೇಳುವಾಗ ದೇವರೇ, Lord, talk to us. ನಮಗೆ ಮಾತನಾಡು. Lord, humble our heart ನಮ್ಮ ಮನಸ್ಸುಗಳನ್ನು so that we can ಸಹಾಯ see ಮಾಡು. your glory. ನಿನ್ನ ಮಹಿಮೆಯನ್ನು ಕಾಣಲು ಸ್ವಾಮಿ We commit this time and ourselves in your hand. ಈ ಸಮಯವನ್ನ ನಮ್ಮನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. In Jesus' name we pray. ಯೇಸು ನಾಮದಲ್ಲಿ ತಂದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. I call the young people as a warrior. ನಾನು ಯೌವನಸ್ಥರನ್ನ ಯೋಧರಾಗಿ ಕಾಣ್ತೇನೆ. And I believe this is not a routine seminar this afternoon. This is not a routine seminar. ಇದು ಎಲ್ಲಾ ತರ ನಡೆಯುವಂತ ಒಂದು ಸೆಮಿನಾರ್ ಅಲ್ಲ. This is a battlefield. ಇದು ಯುದ್ಧ ಭೂಮಿ ಆಗಿದೆ. Where destinies are going to be clarified. ಪ್ರೀತಿಯ ದೇವಜನರೇ, ನಮ್ಮ ಉದ್ದೇಶಗಳು Today I want to tell you. ತೋರಿಸಲ್ಪಡ್ತವೆ. Today I tell you, brothers and sisters, heaven is watching this afternoon. ಪ್ರೀತಿಯ ದೇವಜನರೇ, ಸ್ವರ್ಗವು ನಮ್ಮನ್ನ ನೋಡ್ತಾ ಇದೆ. And the hell is terrified. ಆಕಾಶವು ಕೂಡ ನಡುಗಿದೆ. So I just request you, don't just sit.
ಕೇವಲ ಕುಳಿತುಕೊಂಡು ಸುಮ್ಮನೆ ನೋಡುವುದಕ್ಕೆ ನಾವಿಲ್ಲಿ ಬಂದಿಲ್ಲ. Whatever God speaks to you, you write it. ದೇವರು ನಿಮ್ಮ ಮನಸ್ಸಲ್ಲಿ ಏನು ಮಾತನಾಡ್ತಾನೆ ಅದನ್ನ ಬರ್ಕೊಳ್ರಿ. Rise with your spirit ನಿಮ್ಮ ಆತ್ಮನಿಂದ ಎದ್ದೇಳಿರಿ and receive what God is speaking to you this ದೇವರು afternoon. ಈ ಉದ್ಯಾನದಲ್ಲಿ ನಿಮಗೆ ಏನು ಮಾತನಾಡ್ತಾನೋ ಅದನ್ನ ಸ್ವೀಕರಿಸಿರಿ. I hope you are ready. ನಾನು ಅನ್ಕೊಳ್ತೇನೆ ನೀವು ಸಿದ್ಧರಾಗಿದ್ದೀರಾ. You did not answer me. Are you ready? ನೀವು ರೆಡಿ ಇದ್ದೀರಾ? No, you did not answer me. ಇನ್ನು Are you ಉತ್ತರ ಕೊಡ್ಲಿಲ್ಲ ready? ನೀವು. So usually when I start with a brainstorming game. ನಾನು ಆರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಗೇಮ್ ಇಂದ ಆರಂಭಿಸ್ತೇನೆ. Can you see these numbers? ಈ ನಂಬರ್ ನಿಮಗೆ ಕಾಣಿಸ್ತಾ ಇದಾವಾ? Now listen to me very carefully. ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. I have written the number from 1 to 45. ನಾನು 1ರಿಂದ 45ರವರೆಗೂ ಅಂಕೆಗಳನ್ನ ಬರೆದಿದ್ದೇನೆ. And honestly, you have to find 1, 2, 3, 4, 5 in descending order. ನೀವು 1, 2 ಹುಡುಕಬೇಕಾಗಿದೆ. Honestly, you have to find. ನೀವು ತುಂಬಾ ಪ್ರಾಮಾಣಿಕತೆಯಿಂದ ಹುಡುಕಬೇಕು. I'll give you 30 seconds and I will see how many of you could find till 45. ನಿಮಗೆ 30 ಸೆಕೆಂಡ್ ಕೊಡ್ತೇನೆ. ಎಷ್ಟು ಜನರು 1ರಿಂದ 45 ನಂಬರ್ನ ಹುಡುಕ್ತಾರೆ ನೋಡ್ತೇನೆ. And your time start now. ನಿಮ್ಮ ಸಮಯ ಈಗ ಆರಂಭಗೊಳ್ಳುತ್ತದೆ. Look at number 1, number 2, number 3, number 4, number 5, number 6. 12 seconds is already over. You have only 17. Okay, time up. Time up. ಸಮಯ ಮುಗಿತು. ಟೈಮ್ ಅಪ್. How many could you find till 45? Honestly tell me. ಎಷ್ಟು ಜನರಿಗೆ 1ರಿಂದ 45 ನಂಬರ್ Honestly. ಪ್ರಾಮಾಣಿಕತೆಯಿಂದ ಹೇಳ್ರಿ. Honestly, God is watching at you. ದೇವರು ನಿಮಗೆ ನೋಡ್ತಾ ಇದ್ದಾನೆ. ಪ್ರಾಮಾಣಿಕತೆಯಿಂದ ಹೇಳ್ರಿ ಎಷ್ಟು ಜನರಿಗೆ ಸಿಕ್ತು 1ರಿಂದ 45 ನಂಬರ್. Do you think was it easy to find from number 1 to number 45? Do you think was it easy? ನಿಮಗೆ ಅನ್ಸುತ್ತಾ ಅದು ತುಂಬಾ ಸರಳ ಅಂತೇಳಿ, ತುಂಬಾ ಸುಲಭ ಅಂತ ಅನ್ಸುತ್ತಾ? Yes or no? Are you sure it's not easy? So I'm ನನಗೆ going ಗೊತ್ತು to. ಅದು ಅಷ್ಟು ಸುಲಭ ಅಲ್ಲ. So to find number 1 is here, then number 2 very difficult to find, you know. But I'm going to tell you something different. ನಾನು ನಿಮಗೆ ಸ್ವಲ್ಪ ಬೇರೆ ಸಂಗತಿಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. Now can you find 1, 2, 3, 4, 5, 6, 7, ಈಗ 8? ಈಗ ನೀವು ನೋಡಬಹುದಾ? Can you find? In the first box is 1. ಮೊದಲನೇ ಬಾಕ್ಸ್ ಅಲ್ಲಿ 1 ಇದೆ. 3, 4, 5, 6, 7, 8, 9, 10 and continue we will go. Yes or no? Are you getting? You can find until 45. ನಿಮಗೆ 45ವರೆಗೂ ನಂಬರ್ ಇವಾಗ ಸಿಕ್ತಾ? So now was it easy? ಅದು ಈಗ ಸುಲಭ ಆಯ್ತಾ? We have a principle in our life. ನಮ್ಮ ಜೀವಿತದಲ್ಲಿ ಕೆಲವು And ಸಿದ್ಧಾಂತಗಳು when we ಇರ್ತವೆ. follow the principle, ನಾವು ಆ ಸಿದ್ಧಾಂತಗಳನ್ನ ಹಿಂಬಾಲಿಸುವಾಗ it becomes easy. ಅದು ಸುಲಭ ಆಗ್ತದೆ. God created you. ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ. He knows you. ನಿಮಗೆ ಅರ್ತಿದ್ದಾನೆ. He loves you. ನಿಮ್ಮನ್ನ ಪ್ರೀತಿಸುತ್ತಾನೆ. And he wants you to live with the principle. ನೀವು ಆತನ ಸಿದ್ಧಾಂತದ ಪ್ರಕಾರ ನಡೆಯಬೇಕೆಂದು ಬಯಸುತ್ತಾನೆ. And the principle is God calls us to be holy. ದೇವರ ಸಿದ್ಧಾಂತ ಏನಂದ್ರೆ ದೇವರು ನಮ್ಮನ್ನ ಪರಿಶುದ್ಧರಾಗಬೇಕೆಂದು ಬಯಸಿದ್ದಾನೆ. And that is the principle. ಅದು ದೇವರ ಸಿದ್ಧಾಂತವಾಗಿದೆ. And that principle is given by God. ಆ ಒಂದು ಸಿದ್ಧಾಂತ ದೇವರಿಂದ ಕೊಡಲ್ಪಟ್ಟಿದೆ. If we don't follow that principle, you will find it's very difficult for you to live the life God created you to. ದೇವರ ಸಿದ್ಧಾಂತವನ್ನು ನಾವು ಅನುಸರಿಸದೆ ಹೋದರೆ ಪರಿಶುದ್ಧ ಜೀವಿತವನ್ನ ಜೀವಿಸಲಿಕ್ಕೆ ಆಗೋದಿಲ್ಲ. So I want to help you with the principle. You can live a wonderful life and a successful life for what God has called you. ದೇವರು ನಿಮ್ಮನ್ನ ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದಾನೋ ಆ ಉದ್ದೇಶವನ್ನು ಜೀವಿಸುವುದಕ್ಕಾಗಿ ನಡೆಯಬೇಕಾದ ಸಿದ್ಧಾಂತವನ್ನು ನಿಮಗೆ ಬೋಧಿಸಲು ನಾನು ಇಷ್ಟಪಡುವವನಾಗಿದ್ದೇನೆ. You know, part of being Christian is to become like Christ.
ಕ್ರೈಸ್ತರಾಗುವುದು ಅಂತ ಹೇಳಿದ್ರೆ ಕ್ರಿಸ್ತನಂತೆ ಇರುವುದಾಗಿದೆ. And grow in Christ is like to become in holiness. ಪ್ರೀತಿಯ ದೇವಜನರೇ, ಕ್ರಿಸ್ತನಲ್ಲಿ ಬೆಳೆಯುವವರು ನಾವುಗಳು ಪರಿಶುದ್ಧ To teach you is that God calls you to be holy. ಮೊದಲನೇ ಸಂಗತಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡೋದೇನೆಂದ್ರೆ, ದೇವರು ನಿಮ್ಮನ್ನ ಪರಿಶುದ್ಧರಾಗುವುದಕ್ಕೆ ಕರೆದಿದ್ದಾನೆ. I want Pastor Vizay to read 1 Peter chapter number 1 verse 15 to 16. ಒಂದು ಪೇತೃ 1ನೇ ಅಧ್ಯಾಯ ಅದರ 15ರಿಂದ 16ನೇ ವಚನವನ್ನು ನಾವು ಓದುವಾಗ, 1 ಪೇತೃ 1ನೇ ಅಧ್ಯಾಯ 15ರಿಂದ 16ನೇ ವಚನ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. So we are here to learn about holiness. ಇವತ್ತು ನಾವು ಪರಿಶುದ್ಧತೆಯ ಬಗ್ಗೆ ಕಲಿಯಲಿಕ್ಕೆ ಇಲ್ಲಿದ್ದೇವೆ. And the first thing we need to know about the holiness is that God calls you to be holy. ಇವತ್ತು ನಾವು ಪರಿಶುದ್ಧತೆಯ ಬಗ್ಗೆ ಕಲಿಯಲಿಕ್ಕೆ ನೋಡುವಾಗ ದೇವರು ನಮ್ಮನ್ನು ಕರೆದಿದ್ದು ಪರಿಶುದ್ಧರಾಗಿ ಜೀವಿಸಲಿಕ್ಕೆ. We have different perceptions. ನಮ್ಮಲ್ಲಿ ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ ಇದ್ದಾವೆ. We think when God calls us to be holy, it is the work of the pastor. ನಮಗನ್ನ ದೇವರು
ಜೀವಿಸುವುದಕ್ಕಾಗಿ, ನಾವು ಪರಿಶುದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಆತನವರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆಮೆನ್. ನನ್ನ ಜೊತೆಗಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಹೇಳ್ರಿ, ದೇವರೇ ನನ್ನ ಹೃದಯವನ್ನು ತೆರೆಯಪ್ಪ, ದೇವರೇ ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ, ದೇವರೇ ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ ಎಂಬುದಾಗಿ. ದೇವರೇ ನೀನು ತೋರಿಸುವುದನ್ನು ನೋಡುವುದಕ್ಕಾಗಿ ಸ್ವಾಮಿ. ದೇವರೇ ನೀನು ಏನ್ ಹೇಳಲಿಕ್ಕೆ ಬಯಸ್ತೀಯ ಅದನ್ನು ಕೇಳಲಿಕ್ಕೆ ಇಷ್ಟಪಟ್ಟಿದ್ದೇನಪ್ಪ. ದೇವರೇ ನನ್ನ ಹೃದಯವನ್ನು ನಿನ್ನ ಮುಂದೆ ತೆಗೆಸಿಕೊಳ್ಳುತ್ತೇನೆ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನ ಕರೆದಾಗ ಪರಿಶುದ್ಧರಾಗಿರುವುದಕ್ಕೆ ಅದು ನೀವು ಆರಿಸಿಕೊಳ್ಳಬಹುದಾದ ಚಾಯ್ಸ್ ಇರುವಂತ ಸಂಗತಿ ಅಲ್ಲ. ಇದು ದೇವರ ಚಿತ್ತ ಮತ್ತೆ ದೇವರ ಆಜ್ಞೆ ಆಗಿದೆ. ನಾವು ಪರಿಶುದ್ಧತೆ ಬಗ್ಗೆ ಮಾತನಾಡಿದಾಗ ನಾವು ಕಲಿತಿದ್ದೇನೆಂದ್ರೆ, ನೀವು ಬೀಸಲಾಗುವಂಥದ್ದು ದೇವರ ಚಿತ್ತವಾಗಿದೆ. ದೇವರು ನಮ್ಮನ್ನ ಪರಿಶುದ್ಧರಾಗುವುದಕ್ಕಾಗಿ ಯಾಕೆ ಕರಿತಾ ಇದ್ದಾನೆ? ನಾವು ಅನೇಕ ಸಾರಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ದೇವರು ನನ್ನನ್ನ ಪರಿಶುದ್ಧನಾಗಿರೋದಕ್ಕೆ ಕರಿತಾ ಇದ್ದಾನೆ? ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಕಾಣೋದಿಲ್ಲ ಪ್ರಿಯರೇ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 14ನೇ ವಚನವನ್ನ ನಾವು ಓದುವಾಗ, ಪ್ರೀತಿಯ ದೇವಜನರೇ, ಇಲ್ಲಿ ಹೀಗೆ ಬರೆಯಲ್ಪಟ್ಟದೆ. ಏನಂತ ಹೇಳಿದ್ರೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣೋದಿಲ್ಲ. ಟಾಯ್ಲೆಟ್ ಸ್ವಲ್ಪ ದೂರ ಹೋದ್ರೆ ವಿಮಾನ ಹಿಂಗೆ ಆಗೋದಲ್ಲ. ನಮ್ಮ ಟಾಯ್ಲೆಟ್ ಪಾಪ ಬರೇ 1 ನಿಮಿಷ ಬೆಳಗ್ಗೆದ ನಿಂತಿದ್ದ, ನಾನು ಬರೇ 1 ನಿಮಿಷ ಹೋಗಿ ಬಂದಿದ್ದೆ ಹಿಂಗೆ. ಥ್ಯಾಂಕ್ ಯು ಗೇಬಿ. ಮೇ ದ ಲಾರ್ಡ್ ಬ್ಲೆಸ್ ಯುವರ್ ಹಾರ್ಡ್ಶಿಪ್. ಜೀಸಸ್. ಒಂದ್ಸರಿ ಶಟ್ ಡೌನ್ ಮಾಡಿ ರಿಸ್ಟಾರ್ಟ್ ಮಾಡ್ತೀಯಾ? ಓಕೆನಾ? Hallelujah. 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 So don't be distracted, no problem. Don't be distracted. Satan cannot do anything. ದಯವಿಟ್ಟು ನೀವು ಯಾರು ಕೂಡ ಆ ಕಡೆ ಮನಸ್ಸು ಕೆಡಿಸ್ಕೋಬೇಡ್ರಿ. We are in the presence of God. ನಾವು ದೇವರ ಸನ್ನಿಧಾನದಲ್ಲಿದ್ದೇವೆ. So I want to bring you back where we were talking. ನಾವು ಏನು ಮಾತನಾಡ್ತಾ ಇದ್ದೋ ಅಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. So as I told you, the holiness, the call of holiness is not optional. ಪ್ರೀತಿಯ ದೇವಜನರೇ, it is the command and it is the will of God. ದೇವರ ಪ್ರೀತಿ ದೇವಜನರೇ, ಪರಿಶುದ್ಧ ಜೀವಿತವನ್ನು ಜೀವಿಸುವುದು ನಾವಾಗಿ ಆಯ್ಕೆ ಮಾಡುವ ಯಾವುದೇ ಒಂದು ಆಯ್ಕೆ ಅಲ್ಲ. ಅದು ದೇವರ ಚಿತ್ತ ಮತ್ತು ದೇವರ ಆಜ್ಞೆ ಆಗಿದೆ. So the first thing I told you that God has called us to be sanctified. ದೇವರು ನಮ್ಮನ್ನ ಪರಿಶುದ್ಧರಾಗೋದಕ್ಕಾಗಿ ಕರೆದಿದ್ದಾನೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. Sanctified means he wants you to be holy for him.
ಮೀಸಲಾಗಿರುವುದು ಎಂಬುದಾಗಿ ನಾವು ಆತನಿಗೋಸ್ಕರ ಪರಿಶುದ್ಧರಾಗಬೇಕಾಗಿರುವಂತದ್ದು. He wants you to be holy for His glory. ಆತನು ತನ್ನ ಮಹಿಮೆಗಾಗಿ ನೀವು ಪರಿಶುದ್ಧರಾಗಿರಬೇಕೆಂದು ಬಯಸುತ್ತಾನೆ. And second thing we are going to see here is that without holiness we cannot see God. ಎರಡನೇದು ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ ಪರಿಶುದ್ಧತೆ ಇಲ್ಲದೆ So verse 14 ದೇವರನ್ನು ಕಾಣೋದಿಲ್ಲ. Can you read again verse 14 Hebrew? ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣೋದಿಲ್ಲ. So here all the Christians, all the believers, all of them, those who know Jesus Christ, are called to be holy because without holiness you cannot see the Lord. ಎಲ್ಲ ಕ್ರೈಸ್ತರು, ಎಲ್ಲ ದೇವರ ಮಕ್ಕಳು, ಎಲ್ಲಾ ಜನರು ಕರೆಯಲ್ಪಟ್ಟಿರುವುದು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿಯೇ. I tell you, did you get it? ನಿಮಗೆ ಅರ್ಥ ಆಗ್ತಾ ಇದೆಯಾ? Without holiness no one will see God. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣೋದಿಲ್ಲ. So this is not optional, this is not for me and this is for him. No, this is not ಇದು optional. ಒಂದು ನಾನು ಮಾಡಬೇಕಾದ ಒಂದು ಆಯ್ಕೆ ಅಲ್ಲ. This is required for each and everyone. ಇದು ಪ್ರತಿಯೊಬ್ಬರು ಮಾಡಲೇಬೇಕಾದದ್ದು. This is the requirement for heaven. ಇದು ಸ್ವರ್ಗಕ್ಕಾಗಿರುವ ಮಾಡಲೇಬೇಕಾದ ಕಾರ್ಯ. Because without holiness no one will see the Lord. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ಒಬ್ಬನು ಕರ್ತನನ್ನು ಕಾಣೋದಿಲ್ಲ. I want you to read verse 16 and 17, the same chapter, Hebrew 12. ಇಬ್ರಿಯ 12, 16ರಿಂದ 17 ಹೀಗೆ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ಯಾವ ಚಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. Here we see Esau's attitude was godless. ಇಲ್ಲಿ ನಾವು ನೋಡ್ತೇವೆ ಏಸಾವನ ಒಂದು ಚರಿತ್ರೆ, ಆತನ ಒಂದು ಸ್ವಭಾವ. And this is a very serious charge. ಆತನ ಸ್ವಭಾವ ಪ್ರಾಪಂಚಿಕ ಸ್ವಭಾವವಾಗಿತ್ತು. ಇದನ್ನು ಸ್ವಲ್ಪ ಗಮನಿಸಿ ನೋಡೋಣ. Because when we say godless, ಎಲ್ಲಿ godless, ಯಾವಾಗ ದೇವರ ಇಲ್ಲದ ಜೀವಿತವನ್ನು ನಾವು ಜೀವಿಸ್ತೇವೋ, the Greek word, it means that unauthorized entry. ಈಗ ದೇವರೇ ಇಲ್ಲದ ಜೀವಿತ ಅಂತ ಹೇಳಿದ್ರೆ unauthorized entry ಅಂದ್ರೆ ನಿರ್ಬಂಧವಾದ ಪ್ರದೇಶದಲ್ಲಿ ಪ್ರವೇಶಿಸುವಂತದ್ದು. That means people are unfit to enter. ಭಕ್ತಿಹೀನತೆಯಲ್ಲಿ ಜೀವಿಸುವಂತದ್ದು. That means people are unfit to enter. ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಯೋಗ್ಯರಿಲ್ಲದೆ ಇರುವಂತದ್ದು. So you see, when you are called godless, you cannot enter into the presence of God. ನೀವು ಭಕ್ತಿಹೀನರೆಂಬುದಾಗಿ ಕರೆಯಲ್ಪಟ್ಟಾಗ ದೇವರ ಪ್ರಸನ್ನತೆಯಲ್ಲಿ ನೀವು ಪ್ರವೇಶಿಸಲಿಕ್ಕೆ ಆಗೋದಿಲ್ಲ. This is very serious. ಇದು ತುಂಬಾ ಸೀರಿಯಸ್ ಆಗಿರುವಂತದ್ದು, ಗಂಭೀರವಾದದ್ದು. So verse 15, can you read again? 15. 15ನೇ ವಚನ ಹೇಳ್ತದೆ ಮತ್ತೊಂದು ಸಾರಿ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. So this is not working, I guess. Why this is not working? Can I have another pointer? Okay. Now you see here. ಇಲ್ಲಿ ನಾವು ನೋಡುವಾಗ, so there is a tree. Can you see the tree? ಇಲ್ಲಿ ಒಂದು ಮರ ಇದೆ, ಕಾಣಿಸ್ತಾ ಇದೆಯಾ? It is rooted inside the ground. ಅದು ಭೂಮಿಯ ಒಳಗಡೆಗೆ ಬೇರು ಬಿಟ್ಟಿದೆ. It will surely bring the fruit. ಯಾವುದು ಆಳವಾಗಿ ಬೇರು ಬಿಟ್ಟಿದೆಯೋ ಖಂಡಿತವಾಗಿ ಫಲ ಕೊಡ್ತದೆ. So from the root the tree grows. ಬೇರಿನಿಂದ ಗಿಡವು ಮರವಾಗುತ್ತೆ. And it bears the fruit. ಅದು ಹಣ್ಣುಗಳನ್ನು ಬಿಡುತ್ತದೆ. Up and down. Up down pointer. Okay. Here you see I have highlighted misses the grace of God. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ದೇವರ ಕೃಪೆಯನ್ನ ಕಳೆದುಕೊಳ್ಳುವಂತದ್ದು. So what I'm talking is that when you are rooted inside, ನಾವು ಯಾವಾಗ ಒಳಗಡೆಗೆ ಬೇರು ಬಿಡಲ್ಪಡ್ತೇವೋ the tree will grow. ಮರ ಬೆಳೀತದೆ.
and the fruit, you will bear the fruit. ನೀವು ಫಲ ಕೊಡ್ತೀರಾ. You cannot escape. You cannot escape. ನೀವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. I want you to read what the scripture is talking about here. ಇಲ್ಲಿ Deuteronomy chapter number 28. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯಕ್ಕೆ ಹೋಗುವಾಗ 18 and 19. ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ 28 ಅದರ 18ರಿಂದ 19ನೇ ವಚನವನ್ನ ನಾವು ಧ್ಯಾನ ಮಾಡುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅದೇನೆಂದರೆ, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. Here you know the history of Israel. ಇಲ್ಲಿ ಇಸ್ರಾಯೇಲರ ಇತಿಹಾಸ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. The people of Israel were warned by God ಇಸ್ರಾಯೇಲರ ಜನರು about especially those who assumed that they will be blessed and protected by God even though they are indulged in sin. ಪ್ರೀತಿಯ ದೇವಜನರೇ, ಇಲ್ಲಿ ದೇವರ ಚಿತ್ತವನ್ನು ಮಾಡ್ತಿದ್ದಾರೇನೋ ಅನ್ನೋ ಹಾಗೆ, ರಿಪೀಟ್ ದಟ್ ಸೆಂಟೆನ್ಸ್ ಅಗೇನ್. So they were warned that they will be blessed. They were having this assumption that they will be blessed by God even though they are willfully going against God. ದೇವರು ಅವರನ್ನ ಆಶೀರ್ವದಿಸಿ ನಡೆಸುತ್ತಾನೆಂಬುದಾಗಿ ಅವರಿಗೆ ಗೊತ್ತಿದ್ರು ಕೂಡ ದೇವರ ಚಿತ್ತಕ್ಕೆ ವಿರೋಧವಾಗಿ ಇಸ್ರಾಯೇಲರು ಪದೇ ಪದೇ ಹೋದರು. Isn't it? This is nonsense. ಹೌದಾ ಅಲ್ವಾ? ಇದು ಮೂರ್ಖತನ ಅಲ್ವಾ? With the sin, they were expecting that they will be blessed by God. ಪಾಪ ಮಾಡಿದ್ರು ಕೂಡ ನಮಗೆ ದೇವರು ಆಶೀರ್ವದಿಸ್ತಾನೆ ಅಂತ ಅವ್ರು ತಿಳ್ಕೊಳ್ತಿದ್ರು. But here God says they will curse. He will curse their fruits, even their descendants. ಇಲ್ಲಿ ಅವರ ವಂಶದಲ್ಲೇ ಹುಟ್ಟಿದಂತ, ಅದಂದ್ರೆ ಅದಕ್ಕಿಂತ ಮುಂಚೆ ಇದ್ದಂತ ಅವರ ಪೂರ್ವಜರ ಡಿಸೆಂಡೆಂಟ್ಸ್ ಇಸ್ ಅಪ್ಕಮಿಂಗ್ ಜನರೇಷನ್, ಮುಂದೆ ಬರ್ತಕ್ಕಂಥ ವಂಶವನ್ನು ಕೂಡ ಅವರಿಂದ ಅವರು ಶಾಪಕ್ಕೆ ಒಳಗಾದರು. So what we are talking here about, ಇಲ್ಲಿ ನಾವು ಇದರ ಬಗ್ಗೆ ಏನು ಮಾತನಾಡ್ತಾ ಇದ್ದೇವೆ? God is never taking the sin lightly. ದೇವರು ಪಾಪವನ್ನ ತುಂಬಾ ಸುಲಭವಾಗಿ ತೆಗೆದುಕೊಳ್ಳೋದಿಲ್ಲ. He is offended. He is offended. He is angry. ಆತನಿಗೆ ನೋವಾಗುತ್ತೆ, ಆತನಿಗೆ ಸಿಟ್ಟು ಬರುತ್ತೆ. Especially from those who claim that they know God, but they are going against God. ದೇವರು ಇಲ್ಲ ಅಂತ ತಿಳ್ಕೊಂಡು ದೇವರ ವಿರುದ್ಧವಾಗಿ ನಡೆಯೋರ ಬಗ್ಗೆ ದೇವರು ತುಂಬಾ ಸೀರಿಯಸ್ ಆಗಿದ್ದಾನೆ. So as a Christian, we cannot expect that we will have a relationship with God even though we are indulged in sin and unholy work. ನಾವು ಪಾಪಗಳನ್ನ ಮಾಡಿ ತುಂಬಾ ಹೊಲಸಾಗಿರೋ ಪ್ರಪಂಚದಲ್ಲಿ ಜೀವಿಸಿ ಕೂಡ ದೇವರು ನಮ್ಮನ್ನು ನಡೆಸುತ್ತಾನೆ ಅಂತ ಹೇಳೋದು ನಮಗೆ ಹಕ್ಕಿಲ್ಲ. So isn't it very serious? ಅದು ತುಂಬಾ ಗಂಭೀರವಾದದ್ದು. So today I'm calling you, I'm telling you, my friends, ಇವತ್ತು ಮತ್ತೆ ನಾನು ನಿಮಗೆ ಕರಿತಾ ಇದ್ದೇನೆ, ನಿಮಗೆ ಹೇಳ್ತಾ ಇದ್ದೇನೆ, listen to God's word, God's voice. ದೇವರ ವಚನವನ್ನ ಕೇಳ್ರಿ. So the first part I told you is God calls everyone to be holy. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಪರಿಶುದ್ಧರಾಗುವುದಕ್ಕಾಗಿ ಕರೆದಿದ್ದಾನೆ. Amen. ಕರೆದಿದ್ದಾನೆ. And the second part I'm going to tell you about, holiness is not what you may think it is. ನೀವು ಯೋಚಿಸುವಂತ ಯೋಚನೆಯ ಪರಿಶುದ್ಧತೆ ಇದು ಅಲ್ಲ. So if holiness is that much important, then we have to better understand what holiness is. ಪರಿಶುದ್ಧತೆ ಎಷ್ಟು ಪ್ರಮುಖವಾದದ್ದು ಆದಾಗ ಆ ಪರಿಶುದ್ಧತೆ ಏನು ಎಂಬುದನ್ನು ಉತ್ತಮವಾಗಿ ತಿಳಿದುಕೊಳ್ಳಬೇಕು. And also we better understand what holiness is not about. ಆಮೇಲೆ ಪರಿಶುದ್ಧತೆ ಅಂದ್ರೆ ಏನು ಅಲ್ಲ ಅನ್ನೋದನ್ನು ಕೂಡ ತಿಳ್ಕೋಬೇಕು. So first part I'm talking that holiness is very important. It is the call of God. ನಾನು ಮೊದಲು ಹೇಳಿದೆ ಪರಿಶುದ್ಧತೆ ತುಂಬಾ ಪ್ರಮುಖವಾದದ್ದು, ದೇವರು ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. We have then second part I'm going to understand what holiness is and what holiness is not. ಪರಿಶುದ್ಧತೆ ಅಂದ್ರೆ ಏನು, ಪರಿಶುದ್ಧತೆ ಅಂದ್ರೆ ಏನು ಅಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. So I want to explain more about holiness for you. ನಾವು ಪರಿಶುದ್ಧತೆ ನಮ್ಮ ಜೀವಿತದ ಬದಲಿ ಪರಿಶುದ್ಧತೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. Lot of people have many misunderstanding about holiness. ಪರಿಶುದ್ಧತೆಯ ಬಗ್ಗೆ ಅನೇಕರಲ್ಲಿ ತಪ್ಪು ಅಭಿಪ್ರಾಯಗಳಿದ್ದಾವೆ. What is the misunderstanding? ಏನು ತಪ್ಪು ಅಭಿಪ್ರಾಯಗಳು? I'm sorry.
acting strange. ತುಂಬಾ ವಿಚಿತ್ರವಾಗಿ ನಟನೆ ಮಾಡುವಂಥದ್ದು. They think that I should have a curly hair and the untied hair. ನನಗೆ ಗುಂಗರ ಕೂದಲಿರಬೇಕು, ನನ್ನ ಕೂದಲು ಹಿಂಗೆ ಬಿಟ್ಕೊಂಡಿರಬೇಕು, Wearing the saffron clothes. ನಾನು ಬೇರೆ ರೀತಿಯಾದ ಬಟ್ಟೆಗಳನ್ನು ಹಾಕಿಕೊಂಡಿರಬೇಕು, Putting the ash on the face. ಮುಖ ತುಂಬಾ ಬೂದಿ ಬೆಳ್ಕೊಂಡಿರಬೇಕು. But holiness is not acting strange. ನಾವು ವಿಚಿತ್ರವಾಗಿ ನಟಿಸುವುದರಿಂದ ಪರಿಶುದ್ಧತೆ ಬರೋದಿಲ್ಲ. But of course, holiness is acting differently. ಆದರೆ ಪರಿಶುದ್ಧತೆ ಅನ್ನುವುದು ಬೇರೆ ರೀತಿಯಲ್ಲಿ ನಟಿಸುವಂತದ್ದಾಗಿದೆ. You will stand out. ನೀವು ಆ ಒಂದು ನೀವು ಅನ್ಕೊಂಡ ರೀತಿಯಿಂದ ನಿಮ್ಮ ಯೋಚನೆಯಿಂದ ಹೊರಗೆ ಜೀವಿಸುವಂತದ್ದಾಗಿದೆ. When people will see you that you are holy, when people will see you are holy, ಜನರು ನಿಮ್ಮನ್ನ ನೀವು ಪರಿಶುದ್ಧರಾಗಿರುವುದನ್ನು ನೋಡಿದಾಗ they will not tell you you are strange, ನೀವು ವಿಚಿತ್ರವಾಗಿದ್ದೀರಿ ಅಂತ ಜನರು ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ. but they will tell you you are different. ನೀನು ಎಲ್ಲರಿಗಿಂತ ಬೇರೆ ಆಗಿದ್ದೀಯ ಅಂತ ನಿಮಗೆ ಜನ ಹೇಳ್ತಾರೆ. Hallelujah. ಹಲ್ಲೆಲೂಯಾ. And that is the grace. ಅದು ದೇವರ ಕೃಪೆ. And that's why God has called us to be different. ಅದಕ್ಕೋಸ್ಕರ ದೇವರು ನಮ್ಮನ್ನ ಎಲ್ಲರಿಗಿಂತ To ಭಿನ್ನವಾಗಿರುವುದಕ್ಕೆ be ಕರೆದ. different from this world. ಈ ಲೋಕದಿಂದ ಭಿನ್ನವಾಗಿರುವುದಕ್ಕಾಗಿ. In this world, people are putting ass, people are wearing different clothes, people are having different hair, and they think that they are holy. ಜನರು ಮುಖಕ್ಕೆ ಬೂದಿ ಬೆಳ್ಕೊಂಡು ಮನಸ್ಸಿಗೆ ಬಂದದ್ದೆಲ್ಲ ಹಾಕೊಂಡು ಗುಂಗುರು ಕೂದಲು ಮಾಡಿಕೊಂಡು ಅವರು ಜೀವಿಸಿ ನಾನು ಪರಿಶುದ್ಧನೆಂಬುದಾಗಿ ಹೇಳ್ತಾರೆ. ಆದ್ರೆ ಅದು ಪರಿಶುದ್ಧತೆ ಜೀವಿತ ರೀತಿ ಅಲ್ಲ. God is not asking you to act differently. ದೇವರು ನಿಮ್ಮನ್ನ ಭಿನ್ನವಾಗಿ ನಟಿಸಲಿಕ್ಕೆ ಹೇಳ್ತಾ ಇಲ್ಲ. He is not asking you to act strangely. ಅದು ನೀವು ವಿಚಿತ್ರವಾಗಿ ನಟಿಸಬೇಕಂತಾನು ಹೇಳ್ತಾ ಇಲ್ಲ. But he is asking you to stand differently. ನೀವು ಭಿನ್ನವಾಗಿ ನಿಂತುಕೊಳ್ಳಬೇಕೆಂದು ದೇವರು ಹೇಳ್ತಾ ಇದ್ದಾನೆ. When people will see you, ಜನರು ನಿಮ್ಮನ್ನ ನೋಡಿದಾಗ they will glorify the name of the Lord ಅವರು Jesus Christ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತಾರೆ. So the first thing what holiness is not is acting strange. ಪರಿಶುದ್ಧತೆ ಏನು ಅಲ್ಲ ಎಂಬುದಾಗಿ ನಾವು ಮಾತನಾಡುವಾಗ ವಿಚಿತ್ರವಾಗಿ ನಟಿಸುವುದು ಪರಿಶುದ್ಧತೆ ಅಲ್ಲ ಪ್ರಿಯರೇ. And the second one, holiness is not separated from practical daily living. ದೈನಂದಿನ ಜೀವಿತದ ಕಾರ್ಯಗಳಿಂದ ಬೇರೆಯಾಗುವಂಥದ್ದು ಇದು ಪರಿಶುದ್ಧತೆ ಅಲ್ಲ. So when we talk about the Christian holiness, ನಾವು ಕ್ರೈಸ್ತ ಪರಿಶುದ್ಧತೆಯ ಬಗ್ಗೆ ಮಾತನಾಡುವಾಗ it is not that you go on the mountain and sit in the cave. गुफा में बैठ जाने का नहीं है. Holiness, when we talk about the Christian holiness, it does not mean that you go on the mountain and sit inside a cave. ನಾವು ಪರಿಶುದ್ಧತೆ ಎಂಬುದಾಗಿ ಮಾತನಾಡುವಾಗ ಯಾವುದೋ ಒಂದು ಪರ್ವತವನ್ನ ಏರಿ ಒಂದು ಗುಹೆಯಲ್ಲಿ ಕುತ್ಕೊಳ್ಳೋದು ಅಲ್ಲ. You go on the mountain and just meditate. ನೀವು ಪರ್ವತದಲ್ಲಿ ಕುತ್ಕೊಂಡು ಮೌನವಾಗಿ ಏನಾದರೂ ಮಾಡೋದ್ರಿಂದ ಅಲ್ಲ. You remember what Jesus told you. ಯೇಸು ಸ್ವಾಮಿ ಏನು ಹೇಳ್ದ ನೆನಪಿಟ್ಕೊಳ್ಳ್ರಿ. I have called you from the world. ನಾನು ನಿಮ್ಮನ್ನ ಲೋಕದಿಂದ ಹೊರಗೆ ಕರೆದಿದ್ದೇನೆ. And I am sending into the world. ನಾನು ಲೋಕದ ಒಳಗೆ ನಿಮ್ಮನ್ನ ಕಳಿಸ್ತಾ ಇದ್ದೇನೆ. That is holiness. ಅದು ಪರಿಶುದ್ಧತೆ. Here holiness is not you are separated from the practical daily living. ನೀವು ನಿಮ್ಮ ದೈನಂದಿನ ವಾಸ್ತವವಾದ ಜೀವಿತದಿಂದ ಹೊರಗಾಗುವಂತದ್ದು ಪರಿಶುದ್ಧತೆ ಅಲ್ಲ. I want to explain this to you in a very simple language. ಇದನ್ನ ತುಂಬಾ ಸರಳವಾಗಿ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. Wherever you are placed by God. ನೀವು ದೇವರಿಂದ ಎಲ್ಲಿ ಇಡಲ್ಪಟ್ಟಿದ್ದೀರೋ. You are going to a college. ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ. You are going to universities. ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀರಾ. You are doing some professional courses. ಬೇರೆ ಏನಾದರೂ ಕೋರ್ಸ್ ಮಾಡ್ತಾ ಇದ್ದೀರಾ. You are at home. ಮನೆಯಲ್ಲಿದ್ದೀರಾ. You are in the family. ಕುಟುಂಬದಲ್ಲಿದ್ದೀರಾ. You are in the community. ಸಮುದಾಯದಲ್ಲಿದ್ದೀರಾ. You are in the society. ಸಮಾಜದಲ್ಲಿದ್ದೀರಾ. You are in the job. ಕೆಲಸದಲ್ಲಿದ್ದೀರಾ. God wants you to be holy at every place wherever He is sending you. ದೇವರು ನಿಮ್ಮನ್ನ ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ನೀವು ಪರಿಶುದ್ಧರಾಗಿರಬೇಕೆಂದು ದೇವರ ಚಿತ್ತವಾಗಿದೆ. This is the problem with the Christians. ಇದು ಕ್ರೈಸ್ತರೊಟ್ಟಿಗೆ ಒಂದು ದೊಡ್ಡ ಸಮಸ್ಯೆ. When they arrive in a seminar, ಅವರು ಸೆಮಿನಾರ್ಗಳಿಗೆ ಬರುವಾಗ, when they come to the church,
ಸ್ಥಳಗಳಿಗೆ ಬರುವಾಗ, whenever they are in a very specific holy place, ಅವರು ಒಂದು ಪರಿಶುದ್ಧತೆಯ ಸ್ಥಳ ಎಂಬುದಾಗಿ ಕರೆಯಲ್ಪಟ್ಟ ಈ ಸ್ಥಳಗಳಿಗೆ ಬರುವಾಗ they present themselves as a very holy person. ಬಹಳ ಪರಿಶುದ್ಧರು ಎಂಬುದಾಗಿ ತಮ್ಮನ್ನು ತೋರಿಸ್ಕೊಳ್ತಾರೆ. But this is not the way God is calling you. ಈ ರೀತಿಯಾಗಿ ಇರುವುದಕ್ಕೆ ದೇವರು ನಮ್ಮನ್ನು ಕರೀತಾ ಇಲ್ಲ. Everywhere, anywhere you are, God is asking you to be holy. ಎಲ್ಲೇ ಇದ್ರು ಹೇಗೆ ಇದ್ರು ಕೂಡ ನಾವು ಪರಿಶುದ್ಧರಾಗಿರ್ಬೇಕಂತ ದೇವರು ಕರೆದಿದ್ದಾನೆ. In the family, ಮನೆಯಲ್ಲಿ, in the job, ಕೆಲಸದಲ್ಲಿ, in your studies, ನಿಮ್ಮ ವಿದ್ಯಾಭ್ಯಾಸದಲ್ಲಿ, and even when you are alone. ನೀವು ಒಬ್ಬರಿದ್ದಾಗ ಕೂಡ. Hallelujah. ಹಲ್ಲೆಲೂಯಾ. Many times when we are alone, we are not holy. ಅನೇಕ ಸಾರಿ ನಾವು ಒಬ್ಬರೇ ಇದ್ದಾಗ ನಾವು ಪರಿಶುದ್ಧರಾಗಿರೋದಿಲ್ಲ. And we don't want to be holy actually when we are alone. ನಾವು ಒಬ್ಬರಿದ್ದಾಗ ನಾವು ಪರಿಶುದ್ಧರಾಗೋಲಿಕ್ಕೆ ಇಷ್ಟಪಡೋದಿಲ್ಲ. ಪರಿಶುದ್ಧರಾಗಿರೋದಕ್ಕೆ. At this moment, if I ask you that are you in a holy presence, everyone will raise their hand and say, yes, I am. ನಾನು ಒಬ್ಬನೇ ಇದ್ರೂ ಕೂಡ ನಾನು ತುಂಬಾ ಪರಿಶುದ್ಧನಾಗಿದ್ದೇನೆ ಅನ್ನೋರು ಯಾರಾದ್ರೂ ಇದ್ರೆ ನಿಮ್ಮ ಕೈಗಳನ್ನು ತೋರಿಸಬಹುದು. But think about when you are inside alone with your mobile phone at home, do you think you can say that you are a holy person? ನೀವು ಒಬ್ಬರೇ ನಿಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಯಾರು ಇಲ್ಲದ ಸಮಯದಲ್ಲಿ ನೀವು ಪರಿಶುದ್ಧರಾಗಿರ್ಲಿಕ್ಕೆ ಸಾಧ್ಯನಾ? Are you getting me? Are you getting me? ಅರ್ಥ ಆಗ್ತಾ ಇದೆಯಾ? Do you understand? ಅರ್ಥ ಆಗ್ತಾ ಇದೆಯಾ? God is talking to you. ನಿಮ್ ಜೊತೆಗೆ ದೇವರು ಮಾತನಾಡ್ತಾ ಇದ್ದಾನಾ? God is asking you. ದೇವರು ನಿಮಗೆ ಕೇಳ್ತಾ ಇದ್ದಾನೆ. He is revealing you. He is revealing you. ಆ ದೇವರು ನಿಮಗೆ ಪ್ರಕಟಿಸುತ್ತಿದ್ದಾನೆ. That where are you holy? ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? Are you holy in the church? ಚರ್ಚಿಗ? Or are you holy when you are alone? ನೀವು ಒಬ್ಬರೇ ಇದ್ದಾಗ ನೀವು ಪರಿಶುದ್ಧರಾಗಿದ್ದೀರಾ? So the second part I told you, holiness is not what you think. ನೀವು ಯೋಚಿಸುವ ಹಾಗೆ ಪರಿಶುದ್ಧತೆ ಇಲ್ಲ. So first thing I told you, holiness is not acting strange. ವಿಚಿತ್ರವಾಗಿ ನಟಿಸುವಂತದ್ದು ಪರಿಶುದ್ಧತೆ ಅಲ್ಲ. ಸಿಸ್ಟರ್, Please don't change. Okay. And the last part I want to tell you is that the holiness is not achieved through the self-will or determination. ನಾವು ನಮ್ಮ ಸ್ವ ಇಚ್ಛೆ ಸ್ವ ನಿರ್ಧಾರದಿಂದ ಯೋಚಿಸುವಂತದ್ದು ಪರಿಶುದ್ಧತೆ ಅಲ್ಲ. ಅನೇಕ ರೀತಿಯಾದ ತಪ್ಪು ಅಭಿಪ್ರಾಯ ಇದೆ. And this is the biggest misunderstanding, my friends. ಇದು ಒಂದು ದೊಡ್ಡ ತಪ್ಪು ಅಭಿಪ್ರಾಯ. So a lot of people think that holiness is something they are supposed to achieve it. ಕೆಲವರು ಏನಂತಾರೆ ಅಂದ್ರೆ ಪರಿಶುದ್ಧತೆ ಅಂದ್ರೆ ಸಾಧಿಸುವ ಯಾವುದೋ ಒಂದು ವಸ್ತು ಅಂತ ತಿಳ್ಕೊಂಡಿದ್ದಾರೆ. So they think that they are supposed to achieve it by their own. ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಅದನ್ನ ಸಾಧಿಸಬೇಕು ಅಂತ ಜನ ತಿಳ್ಕೊಳ್ತಾರೆ. And we think this is a matter of self efforts. ಇದು ನಮ್ಮ ವೈಯಕ್ತಿಕ ಒಂದು ದೊಡ್ಡ ಎಫರ್ಟ್ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. And we think that this is applied about our bad behavior. ಇದು ನಮ್ಮ ಕೆಟ್ಟ ಸ್ವಭಾವದ ಬಗ್ಗೆ ಇರಬಹುದು ಅಂತ ತಿಳ್ಕೊಳ್ತೇವೆ. And we think that this is applied about our habits. ಇದು ನಮ್ಮ ಹವ್ಯಾಸಗಳ ಬಗ್ಗೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. But remember, ಆದ್ರೆ ತಿಳ್ಕೊಳ್ರಿ, our holiness is nothing to do with our behavior. ನಮ್ಮ ಸ್ವಭಾವಕ್ಕೂ ನಮ್ಮ ಪರಿಶುದ್ಧತೆಗೂ ಏನು ಇದಿಲ್ಲ. It has to do with our nature. ಇದು ನಮ್ಮ ಪ್ರಾಕೃತಿಕ ಜೀವಿತದಲ್ಲಿ ಇರಬೇಕಾದ ಸಂಗತಿ. The Bible says we are dirty by sin. ನಾವು ಪಾಪದಿಂದ ಅಶುದ್ಧರಾಗಿದ್ದೇವೆ. ನಾವು ಪಾಪವನ್ನ ಸುಮ್ಮನೆ ಮಾಡೋದಿಲ್ಲ. But in fact we are sinful person. ಆದರೆ ನಾವುಗಳು ಪಾಪವಿರುವ ವ್ಯಕ್ತಿಯಾಗಿದ್ದೇವೆ. I'm not committing sin because I have a sinful act. ನನ್ನಲ್ಲಿ ಪಾಪದ ಕ್ರಿಯೆಗಳಿದ್ದಾವೆ, ಅದಕ್ಕಾಗಿ ನಾನು ಪಾಪ ಮಾಡ್ತಾ ಇದ್ದೇನೆ ಅಂತ ಅಲ್ಲ. I am committing sin because I am a sinner. ನಾನು ಪಾಪ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಪಾಪಿಯಾಗಿದ್ದೇನೆ. So now understand very clearly. ತುಂಬಾ ಚೆನ್ನಾಗಿ ತಿಳ್ಕೊಳ್ರಿ. Because I am a sinner, ನಾನು ಪಾಪಿಯಾಗಿರುವುದರಿಂದ I have a much bigger problem. ನನಗೆ ದೊಡ್ಡ ಸಮಸ್ಯೆಗಳಿದ್ದಾವೆ. Not just about my behavior. ನನ್ನ ಸ್ವಭಾವದ ಪ್ರಕಾರ ಅಲ್ಲ. So this is not about my wrongful deeds. ನನ್ನ ಕಾರ್ಯಗಳಿಂದಲ್ಲ.
not about my wrongful thoughts, ನನ್ನ ಕೆಟ್ಟ ವಿಚಾರಗಳಿಂದಲ್ಲ, and not about my wrongful desires. ನನ್ನ ಕೆಟ್ಟ ಇಚ್ಛೆಗಳಿಂದಲ್ಲ. This is our nature. ಇದು ನಮ್ಮ ಸ್ವಭಾವವಾಗಿದೆ. So remember, my friends. Remember, my friends. ನನ್ನ ಪ್ರಿಯರೇ, ನೆನಪಿಟ್ಕೊಳ್ರಿ, It's not I have to clean up my act. ನನ್ನ ಕ್ರಿಯೆಗಳಲ್ಲಿ ನಾನು ಶುದ್ಧೀಕರಿಸಿಕೊಳ್ಳಬೇಕು ಅದಲ್ಲ. I need to clean our heart. ನನ್ನ ಕ್ರಿಯೆಗಳಿಗಿಂತ ಮುಖ್ಯವಾಗಿ ನನ್ನ ಹೃದಯವನ್ನು ನಾನು ಶುದ್ಧೀಕರಿಸಿಕೊಳ್ಳಬೇಕು. I need to change my nature. ನನ್ನ ಪ್ರಾಕೃತಿಕ ಸ್ವಭಾವವು ಬದಲಾಗಬೇಕು. So I want to give you one example from the Bible. ಸತ್ಯವೇದದಿಂದ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. So I told you this is nothing to do about our nature. It is to do about our nature, not our behavior. ನಮ್ಮ ಸ್ವಭಾವದ ಪ್ರಕಾರ ಅಲ್ಲ, ಆದರೆ ನಮ್ಮ ಪ್ರಾಕೃತಿಕ ಜೀವಿತದಲ್ಲಿ ಇದನ್ನು ನಾವು ಮಾಡಬೇಕಾಗಿರೋದಾಗಿದೆ. So can you see this illustration? ಈ ಒಂದು ಉದಾಹರಣೆ ನೀವು ನೋಡ್ತೀರಾ? ಪಾಪ ಅದನ್ನ ಒಪ್ಪಿಕೊಳ್ಳುವುದು, ಪಾಪ ಒಪ್ಪಿಕೊಳ್ಳುವುದು. We as a Christian always do this one. ನಾವು ಒಬ್ಬ ಕ್ರೈಸ್ತರಾಗಿ ಪಾಪ ಮಾಡ್ತೇವೆ, ಒಪ್ಕೊಳ್ತೇವೆ, ಪಾಪ ಮಾಡ್ತೇವೆ ಮತ್ತೆ ಒಪ್ಕೊಳ್ತೇವೆ. We commit sin and we ask forgiveness. ನಾವು ಪಾಪ ಮಾಡ್ತೇವೆ ಮತ್ತೆ ಕ್ಷಮೆ ಕೇಳ್ತೇವೆ. We commit sin and we confess to God. ನಾವು ಪಾಪ ಮಾಡ್ತೇವೆ, ದೇವರ ಮುಂದೆ ಆ ಪಾಪವನ್ನು ಒಪ್ಕೊಳ್ತೇವೆ. And we are trapped in this cycle. ನಾವು ಈ ಒಂದು ಕ್ರಿಯೆಯಲ್ಲಿ ಬಲೆಯಲ್ಲಿ ಬಿದ್ದಂತಿದ್ದೇವೆ. Every time we are trapped. ಪ್ರತಿ ಸಾರಿ ನಾವು ಬಲೆಯಲ್ಲಿ ಬಿದ್ದ ಪ್ರಾಣಿಯಂತೆ. You know why? ಯಾಕೆ ಗೊತ್ತಾ? Because we focus on the sinful act. ಯಾಕಂದ್ರೆ ನಾವು ಪ್ರತಿದಿನ ಪಾಪದಿಂದ ತುಂಬಿದ ಕ್ರಿಯೆಗಳ ಮೇಲೆ ಧ್ಯಾನ ಕೊಡ್ತಾ ಇದ್ದೇವೆ. We never think that our nature itself is sinful. ನಮ್ಮ ಸ್ವಭಾವದಲ್ಲಿ ಪಾಪವಿದೆ ಅನ್ನೋದನ್ನ ನಾವು ಮರೆತು ಬಿಡ್ತೇವೆ. We never think that we are a sinful person. ನಾವು ಪಾಪಿಗಳು ಅನ್ನೋದನ್ನ ನಾವು ಮರೆತು ಬಿಡ್ತೇವೆ. So here one example I want to give you. ಒಂದು ಉದಾಹರಣೆ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. I told you that I need to clean out our heart. ನಾನು ನಿಮಗೆ ಹೇಳಿದೆ ನಮ್ಮ ಹೃದಯದಿಂದ ನಾವು ಶುದ್ಧರಾಗಬೇಕು ಎಂಬುದಾಗಿ. I don't need to clean my heart. I don't need to clean out my heart. ನನ್ನ ಹೃದಯವನ್ನು Sorry. I'm so sorry. Yeah. Go ahead. ನನ್ನ ಹೃದಯವನ್ನು ನಾನು ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. If you see this picture, how many you can remember the history? Which one is this picture? ಈ ಚಿತ್ರವನ್ನ ನೀವು ನೋಡುವಾಗ ಯಾರಿಗೆ ಈ ಸ್ಟೋರಿ ನೆನಪು ಬರ್ತದೆ? ಬೈಬಲ್. This is the story of Israel. Yes. ಇದು ಇಸ್ರಾಯೇಲಿನ ಒಂದು ಕತೆ. Can you see the kings are there? ಇಲ್ಲಿ ಕೆಲವು ರಾಜರಿದ್ದಾರೆ, ನೋಡ್ತೀರಾ? And they have been killing each other. ಅವರು ಒಬ್ಬರಿಗೊಬ್ಬರು ಕೊಲ್ತಾ ಇದ್ದಾರೆ. Recall this. Look at this picture very carefully. ಈ ಚಿತ್ರವನ್ನ ನೋಡ್ರಿ, ರಾಜರು ಒಬ್ಬರಿಗೊಬ್ಬರು ಕೊಲ್ತಾ ಇದ್ದಾರೆ. I will ask you something from here. ಇಲ್ಲಿಂದ ಏನೋ ಒಂದು ನಿಮಗೆ ಕೇಳ್ತೇನೆ. This is the picture of King of Israel. ಇದು ಇಸ್ರಾಯೇಲಿನ ರಾಜರ ಚಿತ್ರಣ. They repeatedly did evil in the eyes of God. ಅವರು ರಾಜರುಗಳು ದೇವರ ಚಿತ್ತಕ್ಕೆ ವಿರೋಧವಾಗಿರುವುದನ್ನ ಮಾಡ್ತಾ ಇದ್ರು. I want pastor to read 1 King chapter number 15 verse 29 and 30. ಒಂದು ಅರಸು 15ನೇ ಅಧ್ಯಾಯ 29ರಿಂದ 30ನೇ ವಚನ ಓದುವಾಗ, ಒಂದು ಅರಸು 15ನೇ ಅಧ್ಯಾಯ 29ರಿಂದ 30ನೇ ವಚನ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ಅರಸನಾದ ಕೂಡಲೇ ಯಾರೊಬ್ಬಾಬನ ಮನೆಯವರಲ್ಲಿ ಒಬ್ಬನನ್ನು ಜೀವದಿಂದ ಉಳಿಸದೆ ಎಲ್ಲರನ್ನು ಸಂಹರಿಸಿದನು. ಹೀಗೆ ಯೆಹೋವನು ಶಿಲೋವಿನ ಪ್ರವಾದಿಯಾದ ಅಹಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ನೆರವೇರಿತು. So here we see that the king Baasha, ಬಾಷನು he killed King
Jeroboam. ಯಾರೊಬ್ಬಾಬನನ್ನ ಕೊಲ್ತಾ ಇದ್ದಾನೆ. Whole family he killed. ಆತನ ಇಡೀ ಕುಟುಂಬವನ್ನ. And why? ಯಾಕೆ? Because the sin of Jeroboam was there inside. ಯಾಕಂದ್ರೆ ಯೆರೊಬ್ಬಾಮನ ಪಾಪವು ಅಲ್ಲಿತ್ತು. He has caused sin against the God of Israel. ಈತನು ಇಸ್ರಾಯೇಲರ ದೇವರ ವಿರೋಧವಾಗಿ ಪಾಪ ಮಾಡಿದ್ದಾನೆ. Can you read verse 34? 34ನೇ ವಚನ ಓದುವಾಗ, ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. So here the English version I will read again. Here it says that he did evil in the eyes of the Lord. ಆತನು ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡಿದನು. Walking in the ways of Jeroboam and in his sin. ಆತನು ಯೆರೊಬ್ಬಾಮನ ಮಾರ್ಗದಲ್ಲಿ ನಡೆದು. So here very important thing is that he did evil in the eyes of the Lord. ಇಲ್ಲಿ ನಾವು ನೋಡ್ತೇವೆ ಆತನು ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದನು. Now read 2 King chapter number 10 verse number 11. 2 ಅರಸು 10ನೇ ಅಧ್ಯಾಯ 11ನೇ ವಚನ ಓದುವಾಗ, Second King 10:11. 2 ಅರಸು 10 ಅನ್ನೋದು ಹೀಗೆ ಹೇಳ್ತದೆ, ಅನಂತರ ಅವನು ಇಸ್ರೇಲಿನಲ್ಲಿ ಉಳಿದ ಅಹಾಬನ ಕುಟುಂಬದವರನ್ನು, ಅವನ ಸರದಾರರು, ಆಪ್ತಮಿತ್ರರು, ಪುರೋಹಿತರು ಇವರನ್ನು ಸಂಹರಿಸಿದನು, ಒಬ್ಬನನ್ನು ಉಳಿಸಲಿಲ್ಲ. So continuously when we are reading the book of Kings, ನಾವು ರಾಜರ ಅರಸುಗಳ ಪುಸ್ತಕಗಳನ್ನು ಓದುವಾಗ ಸತತವಾಗಿ we can see that their act was sinful. ಅವರ ಕ್ರಿಯೆಗಳು ಪಾಪದಿಂದ ಕೂಡಿದ ಕ್ರಿಯೆಗಳಾಗಿದ್ದವು. They never worked upon their sinful nature. ಅವರು ತಮ್ಮ ಪಾಪದ ಸ್ವಭಾವದ ಮೇಲೆ worked for their sinful nature. ಅವರು ತಮ್ಮ ಪಾಪದ ಸ್ವಭಾವಕ್ಕಾಗಿ ಮಾಡಲಿಲ್ಲ. So they never worked for their heart, ugly heart. ಅವರು ತಮ್ಮ ಹೃದಯದ ದೆಸೆಯಿಂದ ಇದನ್ನ ಮಾಡಿದರು. So because people live ugly life, ಅವರು ಕೆಟ್ಟದಾಗಿ ಜೀವಿಸಿದ್ದರಿಂದ, that is without holiness, ಪರಿಶುದ್ಧತೆ ಇಲ್ಲದ ಕಾರಣ continuously they commit sin. ಅವರು ಸತತವಾಗಿ ಪಾಪ ಮಾಡ್ತಾ ಬಂದರು. So what we learn here is that ನಾವು ಇಲ್ಲಿ ಕಲಿಯುವಂತದ್ದು ಏನಂದ್ರೆ, to get the holiness, ಪರಿಶುದ್ಧತೆಯನ್ನ ಹೊಂದಿಕೊಳ್ಳುವುದಕ್ಕಾಗಿ, to achieve holiness, ಪರಿಶುದ್ಧತೆಯನ್ನ ಸಾಧಿಸುವುದಕ್ಕಾಗಿ we cannot do it with our efforts. ಅದನ್ನ ನಮ್ಮ ಕಷ್ಟದಿಂದ ಅದನ್ನ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. Until we clean our heart, ನಮ್ಮ ಹೃದಯ ಶುದ್ಧಿ ಆಗೋವರೆಗೂ ನಾವು ಎಷ್ಟೇ ಪರಿಶ್ರಮ ಪಟ್ಟರೂ ಅದು ಸಾಧ್ಯವಿಲ್ಲ. until we can't change our nature. ನಮ್ಮ ಸ್ವಭಾವ ಬದಲಾಗುವವರೆಗೂ ಅದು ಸಾಧ್ಯವಿಲ್ಲ. So here very important thing is that we cannot achieve holiness with our efforts. ನಾವು ನಮ್ಮ ಪರಿಶ್ರಮದಿಂದ ಪರಿಶುದ್ಧತೆಯನ್ನ ಗಳಿಸಲಿಕ್ಕೆ ಆಗೋದಿಲ್ಲ. With our will, we cannot achieve holiness with our will, with our determination. ನಮ್ಮ ಇಚ್ಛೆಗನುಸಾರವಾಗಿ ನಾವು ಆ ಪರಿಶುದ್ಧತೆಯನ್ನು ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. We have to work for our very nature. ನಾವು ನಮ್ಮಲ್ಲಿರುವ ಪ್ರಾಕೃತಿಕ ಸ್ವಭಾವದ ಅನುಸಾರವಾಗಿ ದುಡಿಯಬೇಕು. I want to share one of my driving experience. ನನ್ನ ಕಾರು ಚಾಲನೆಯ ಅನುಭವವನ್ನು ನಿಮಗೆ ಹೇಳ್ತೇನೆ. I like driving. ನನಗೆ ಗಾಡಿ ಚಲಿಸಲಿಕ್ಕೆ ಬರ್ತದೆ. Usually I drive with my wife. And one day I was driving with my wife. ಒಂದಿನ ಇವರು ಅವರ ಧರ್ಮಪತ್ನಿಯವರನ್ನೇ ಕಾರಿನಲ್ಲಿ ಹೋಗುತ್ತಿರುವಾಗ, and all of a sudden there was a person who was rash driving, and he just hit my car from back. ಯಾರೋ ಒಬ್ಬರು ತುಂಬಾ ಜೋರಾಗಿ ಬಂದ್ಬಿಟ್ಟು ಕಾರಿಗೆ ಬಡಿಸ್ಬಿಟ್ರು. And you know what happened? ಏನಾಯ್ತು ಗೊತ್ತಾ? I'm a very holy person. ನಾನು ತುಂಬಾ ಪರಿಶುದ್ಧನು. You might be thinking, ನೀವು ತಿಳ್ಕೊಂಡಿರಬಹುದು, but it is not. ಆದ್ರೆ ಅಲ್ಲ. I got down. ನಾನು ಕೆಳಗಿಳಿದೆ. I shouted at him. ನಾನು ಕಿರ್ಚಾಡಿ ಹೇಳಿದೆ. Even I just came with a very anger. ನಾನು ಇಷ್ಟು ಸಿಟ್ಟಿಂದ ಬಂದರು. Because that was not by mistake. ಅದು ನನ್ನ ತಪ್ಪಲ್ಲ. I was asking that why did you do that? ನಾನು ಅವನಿಗೆ ಕೇಳ್ತಾ ಇದ್ದೆ, ನೀನು ಯಾಕೆ ಮಾಡಿದೆ? The problem was solved. ಸಮಸ್ಯೆಗೆ ಪರಿಹಾರ ಸಿಕ್ತು. While I was coming back my home, ನಾನು ಮನೆಗೆ ಬರುತ್ತಿರುವಾಗ God reminded me. ದೇವರು ನನಗೆ ನೆನಪು ಮಾಡಿದ್ರು. Are you praying for your act or are you praying for your nature? ನೀವು ನಿಮ್ಮ ಕ್ರಿಯೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರೋ
ಅಥವಾ ನೀವು ನಿಮ್ಮ ಸ್ವಭಾವಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರೋ? So what I want to tell you is that with our nature we are sinful person. ನಾವು ಪ್ರಾಕೃತಿಕವಾಗಿ ನೋಡುವಾಗ ನಾವು ಪಾಪಿಗಳೇ. So we have to pray for our heart, for our nature. ನಾವು ನಮ್ಮ ಹೃದಯ ಮತ್ತೆ ಸ್ವಭಾವಕ್ಕಾಗಿ ಪ್ರಾರ್ಥಿಸಬೇಕು. So what did I talk? Two things. ನಾನು ಎರಡು ಸಂಗತಿಗಳನ್ನು ಮಾತಾಡಿದೆ. Do you remember? ನಿಮಗೆ ನೆನಪಿದೆಯಾ? Number one, ಒಂದನೇದು, God called us to be holy. ದೇವರು ನಮ್ಮನ್ನ ಪರಿಶುದ್ಧರಾಗುವುದಕ್ಕಾಗಿ ಕರೆದಿದ್ದಾನೆ. Number two, ನಂಬರ್ ಎರಡು, there are some misunderstanding about the holiness. ಪರಿಶುದ್ಧತೆಯ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಇದೆ. And third part we are going to tell. ಮೂರನೇದೇನೆಂದ್ರೆ, But before that, ಅದಕ್ಕಿಂತ ಮುಂಚೆ we'll take 2-minute break. 2 ನಿಮಿಷದ ಬ್ರೇಕ್ ತಗೊಳ್ಳೋಣ. I want all of you to stand ನಾವು ಎಲ್ಲರೂ ನಿಂತ್ಕೊಂಡು, because our stomach is very full. ಯಾಕೆಂದ್ರೆ ನಮ್ಮ ಹೊಟ್ಟೆ ತುಂಬಾ ಚೆನ್ನಾಗಿ ತುಂಬಿದೆ. ವಾಲಂಟಿಯರ್ಸ್, ಎನಿಬಡಿ ಹಿಯರ್? ವಾಲಂಟಿಯರ್ಸ್ ಪ್ಲೀಸ್. Avinash, get me two books from there. 2 books. Can you all see me? ನೀವೆಲ್ಲರೂ ನನ್ನ ನೋಡ್ತಾ ಇದ್ದೀರಾ? Can you all see me? Put your hands like this, all fingers like this. ವಿಡಿಯೋಸ್ ಆನ್ ಪ್ಲೀಸ್. All fingers like this. ಎಲ್ಲರ ಬೆರಳು ಹೆಂಗಿರಲಿ. I'm going to teach you a very wonderful exercise. ತುಂಬಾ ಅದ್ಭುತವಾದ ಒಂದು ಅಭ್ಯಾಸವನ್ನ ನಾನು ಮಾಡಿಸ್ತೇನೆ. And this is proven. It is proved by Harvard University. ಹಾರ್ವರ್ಡ್ ಯೂನಿವರ್ಸಿಟಿಯವರು ಇದನ್ನ ಸಿದ್ಧಪಡಿಸಿದ್ದಾರೆ. They are doing research on the yoga. ಅವರು ಶೋಧನೆ ಮಾಡುವಾಗ ಯೋಗದ ಮೇಲೆ. And you are getting free this exercise. ಈ ಎಕ್ಸರ್ಸೈಸ್ ನಿಮಗೆ ಫ್ರೀ ಸಿಗುತ್ತೆ. You are very lucky. ನೀವು ತುಂಬಾ ಲಕ್ಕಿಗಳು. So touch all the fingers here and put on your shoulder. ನಿಮ್ಮ ಬೆರಳುಗಳನ್ನು ಹೀಗೆ ಮಾಡಿಕೊಂಡು ಹೀಗೆ ನಿಮ್ಮ ಹೆಗಲ ಮೇಲೆ ಹೀಗೆ ಇಟ್ಕೊಳ್ಳಿ. And you rotate with the touch your elbows and make a big circle. ನಿಮ್ಮ ಮುಂಗೈಯಿಂದ ಹೀಗೆ ಮುಟ್ಕೊಂಡು ಹೀಗೆ ಸರ್ಕಲ್ ಮಾಡ್ರಿ. With my count. 1 2 2 all big circle. ಇನ್ನೂ ದೊಡ್ಡದಾಗಿ ಮಾಡೋಣ. 3 4 5 ulta opposite. ಉಲ್ಟಾ ಮಾಡೋಣ ಈಗ. 1 2 3 4 5 6. Okay, ರಿಲ್ಯಾಕ್ಸ್ ಮಾಡಿ. Please be seated. ದಯವಿಟ್ಟು ಕೂತ್ಕೊಳ್ಳಿ. So, are you with me? ನನ್ನ ಜೊತೆಗಿದ್ದೀರಾ? Are you with me? Oh, yes. Jesus. Hallelujah. So 2 things already we have learned. The next we are going to see. ಈಗ 3 ಸಂಗತಿಗಳನ್ನ ನಾವು ಈಗಾಗಲೇ ಕಲ್ತಿದ್ದೇವೆ. ಮುಂದಿನದನ್ನ ನೋಡೋಣ. So what have you learned? God calls you to be holy. ದೇವರು ನಮ್ಮನ್ನ ಪರಿಶುದ್ಧರಾಗಿರುವುದಕ್ಕಾಗಿ ಕರೆದಿದ್ದಾನೆ. So what we see here, God called to be holy because this is God's will. ಈ ದೇವರು ನಮ್ಮನ್ನ ಪರಿಶುದ್ಧರಾಗುವುದಕ್ಕಾಗಿ ಕರೆದಿದ್ದಾನೆ. ಇದು ದೇವರ ಚಿತ್ತವಾಗಿದೆ. This is not optional. ಇದು ನಮ್ಮ ಆಯ್ಕೆ ಅಲ್ಲ. It does not depend on your choice. ಇದು ನೀವು ಮಾಡುವ ಆಯ್ಕೆ ಮೇಲೆ. This is the command of God. ಇದು ನೀವು ಮಾಡುವ ಆಯ್ಕೆ ಅಲ್ಲ, ಇದು ದೇವರ ಆಜ್ಞೆಯಾಗಿದೆ. He's calling you to be holy. ನೀವು ಪರಿಶುದ್ಧರಾಗಿರುವುದಕ್ಕಾಗಿ ಆತ ನಿಮ್ಮನ್ನು ಕರೀತಾ ಇದ್ದಾನೆ. And the second thing we have learned here, ಎರಡನೇದಾಗಿ ನಾವು ಕಲ್ತಿದ್ದೇವೆ, holiness is not what you think is acting strange. ನೀವು ಏನು ಯೋಚಿಸ್ತೀರೋ ಅದು ಪರಿಶುದ್ಧತೆ ಅಲ್ಲ. It is not you are separating from the daily life. ವಿಚಿತ್ರವಾಗಿ ಜೀವಿಸುವಂತದ್ದು, ದೈನಂದಿನ ಜೀವಿತದಿಂದ ದೂರವಾಗುವಂತದ್ದಲ್ಲ. Wherever you are, ನೀನು ಎಲ್ಲಿದೆಯೋ, whatever you are doing, ನೀ ಏನು ಮಾಡ್ತಾ ಇದೆಯೋ, try to be holy. ಅಲ್ಲಿ ಪರಿಶುದ್ಧರಾಗಿರಲು ಪ್ರಯತ್ನ ಪಡು. This is what God's want. ಇದು ದೇವರು ನಿಮ್ಮಿಂದ ಬಯಸ್ತಾನೆ. And next is that it is not you can achieve by your self determination. ಇದು ನಿಮ್ಮ ವೈಯಕ್ತಿಕ ನಿರ್ಧಾರದಿಂದ ಸಾಧಿಸಲ್ಪಡುವ ಸಂಗತಿಯಲ್ಲ. Amen. The next part we are going to see is that holiness comes through Christ. ಮೂರನೇದಾಗಿ ನಾವು ನೋಡ್ಲಿಕ್ಕಿದ್ದೇವೆ, ಪರಿಶುದ್ಧತೆ ಅನ್ನುವಂಥದ್ದು
ಕ್ರಿಸ್ತನಿಂದ ಬರ್ತದೆ. Hallelujah. Hallelujah. So now we are so lucky. ನಾವೆಲ್ಲರೂ ತುಂಬಾ ಭಾಗ್ಯಶಾಲಿಗಳು. God has already given the solution for being holy. ನಾವು ಪರಿಶುದ್ಧರಾಗುವ ಪರಿಹಾರ ಕ್ರಿಸ್ತನಲ್ಲಿ ದೊರಕಿದೆ. And it is very easy for us to achieve that. ಅದನ್ನ ಸಾಧಿಸೋದು ತುಂಬಾ ಸುಲಭ. So the third thing we are going to talk is that holiness comes through Christ. ಮೂರನೇದಾಗಿ ನಾವು ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೇವೆ ಏನಂದ್ರೆ ಪರಿಶುದ್ಧತೆ ಅನ್ನುವಂಥದ್ದು ಕ್ರಿಸ್ತನಿಂದ ಬರ್ತದೆ. So now because holiness is very important, ಪರಿಶುದ್ಧತೆ ಅನ್ನುವಂಥದ್ದು ತುಂಬಾ ಪ್ರಮುಖವಾದ ಪಾತ್ರ we ಆಗಿರೋದ್ರಿಂದ cannot see God without holiness. ನಾವು ದೇವರನ್ನ ಪರಿಶುದ್ಧತೆ ಇಲ್ಲದೆ ಕಾಣ್ಲಿಕ್ಕೆ ಆಗೋದಿಲ್ಲ. Then it question arises that how we can become holy. ನಾವು ಪರಿಶುದ್ಧತೆ ಇಲ್ಲದವನಿಗೆ ದೇವರನ್ನ ಕಾಣ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಪರಿಶುದ್ಧರಾಗುವುದು ಹೇಗೆ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. So important thing already we have seen about the holiness. ಪರಿಶುದ್ಧತೆ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳನ್ನ ಈಗಾಗಲೇ ನಾವು ನೋಡಿದ್ದೇವೆ. Without holiness no one will see God. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನ ಕಾಣ್ಲಿಕ್ಕೆ And here ಆಗುದಿಲ್ಲ. God says be holy because I am holy. ಯಾಕೆ ದೇವರು ಹೇಳ್ತಾನೆ ಪರಿಶುದ್ಧರಾಗಿರಿ ಯಾಕಂದ್ರೆ ನಾನು ಪರಿಶುದ್ಧನಾಗಿದ್ದೇನೆ. And also we have learned that we cannot make ourselves holy. ನಾವು ನಮ್ಮನ್ನ ನಾವು ಪರಿಶುದ್ಧರಾಗಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಕಲ್ತಿದ್ದೇವೆ. It means that we are in a big trouble. ನಮ್ಮನ್ನ ನಾವು ಪರಿಶುದ್ಧರಾಗಿ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂದ್ರೆ ನಾವೊಂದು ದೊಡ್ಡ ಸಮಸ್ಯೆಯಲ್ಲಿ ಇದ್ದೇವೆ ಅಂತ ಅರ್ಥ. So holiness is desired things. ಪರಿಶುದ್ಧತೆಯು ಇಚ್ಛಿಸಲ್ಪಡುವ ಒಂದು ಸಂಗತಿಯಾಗಿದೆ. But that is beyond our reach. ಆದ್ರೆ ಅದು ನಮ್ಮ ಕೈಗೆ ಸಿಗುವ ಹಾಗೆ ಇಲ್ಲ. So how can we get there? ಅದನ್ನ ಹೇಗೆ ಪಡ್ಕೊಳ್ಬೇಕು? Answer is ಉತ್ತರ ಏನಂದ್ರೆ holiness comes through Christ. ಪರಿಶುದ್ಧತೆ ಕ್ರಿಸ್ತನಿಂದ ಬರ್ತದೆ. It is the only way. ಅದು ಪರಿಶುದ್ಧ ಮಾರ್ಗ. Why? ಯಾಕೆ? So the first thing we are going to deal is that God bought us at a price. ಮೊದಲನೇದಾಗಿ ಪರಿಶುದ್ಧತೆ ನಮಗೆ ಹೆಂಗ್ ಸಿಗ್ತದಂದ್ರೆ ಅದಕ್ಕೋಸ್ಕರ ದೇವರು ಒಂದು ಬೆಲೆಯನ್ನು ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾನೆ. Jesus knew about this. ಇದರ ಬಗ್ಗೆ ಯೇಸು ಸ್ವಾಮಿ ಗೊತ್ತಿತ್ತು. Without holiness we cannot come to God. ನಾವು ಪರಿಶುದ್ಧತೆ ಇಲ್ಲದೆ ದೇವರ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ. We cannot see God. ನೋಡ್ಲಿಕ್ಕೂ ಆಗೋದಿಲ್ಲ. And he knew that with our efforts we cannot make it. ನಾವು ನಮ್ಮ ಪರಿಶ್ರಮದಿಂದ ಅದನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. So what Jesus did, we don't deserve that. ದೇವರು ನಮಗೋಸ್ಕರ ಮಾಡಿದ್ದನ್ನ ಹೊಂದ್ಕೊಳ್ಳಿಕ್ಕೆ ಯೋಗ್ಯರು ನಾವಲ್ಲ. He suffered. ಆತನು ಕಷ್ಟಪಟ್ಟ. He shed his blood. ರಕ್ತ ಸುರಿಸಿದ. Died on the cross. ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. To make us holy. ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ. Hallelujah. ಹಲ್ಲೆಲೂಯಾ. You see the grace of God. ದೇವರ ಕೃಪೆ ನೋಡ್ರಿ ಹೇಗಿದೆ. You see the work of God. ದೇವರ ಕೆಲಸ ನೋಡ್ರಿ ಹೇಗಿದೆ ಪ್ರಿಯರೇ. Because God knew that. ದೇವರು ಅದನ್ನ ಜೀವಿಸಿದ ಕಾರಣ We cannot achieve that holiness. ನಾವು ಸುಮ್ಮನೆ ಹಾಗೆ ಸಾಧಿಸಲಿಕ್ಕೆ ಆಗೋದಿಲ್ಲ. So Jesus did what we cannot imagine, what we cannot do. ನಮ್ಮಿಂದ ಅಸಾಧ್ಯವಾದ ನಾವು ಊಹಿಸಲಾಗದ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡಿದ್ದಾನೆ. So one verse I want to ask you, Pastor Vijay, to read is 1 Peter chapter number 1 verse 16. 1 ಪೇತ್ರನು 1ನೇ ಅಧ್ಯಾಯ ಅದರ 16ನೇ ವಚನವನ್ನ ನಾವು ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ಅದೇನಂದ್ರೆ ನಾನು ಪರಿಶುದ್ಧರಾಗಿರುವುದರಿಂದಲೂ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. So here we see that God is talking that I am holy. ಇಲ್ಲಿ ದೇವರು ಹೇಳ್ತಿದ್ದಾನೆ ನಾನು ಪರಿಶುದ್ಧನಾಗಿದ್ದೇನೆ. Holiness comes through Christ. ಪರಿಶುದ್ಧತೆ ಕ್ರಿಸ್ತನಿಂದ ಬರ್ತದೆ. Because he bought us with a price. ಯಾಕಂದ್ರೆ ಆತನು ಒಂದು ಬೆಲೆಯನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. And to make us holy he died on the cross. ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಸತ್ತ. So you have to understand that growth in holiness is a lifelong process. ಪರಿಶುದ್ಧತೆಯಲ್ಲಿ ಬೆಳೆಯುವಂತದ್ದು ಜೀವನ ಉದ್ದಕ್ಕೂ ನಡೆಯುವ ಪ್ರಕ್ರಿಯೆಯಾಗಿದೆ. Can you read this verse? 1 Corinthians chapter number 6 verse 19 to 20. 1 ಕೊರಿಂಥ 6ನೇ ಅಧ್ಯಾಯ 19ರಿಂದ 20ನೇ ವಚನ ಓದುವಾಗ 1 ಕೊರಿಂಥ 6ನೇ ಅಧ್ಯಾಯ 19ರಿಂದ 20ನೇ ವಚನ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? Amen. ಆಮೆನ್. So before we learn this one, ಇದನ್ನ ಕಲಿಯುವುದಕ್ಕಿಂತ ಮುಂಚೆ
Can you make the slide back? One slide back. ಮಿಡಲ್ ಒನ್. Okay. So we can see holiness in the Bible. ಸತ್ಯವೇದದಲ್ಲಿ ಪರಿಶುದ್ಧತೆ ಇದೆ. When we read 1 Peter chapter number 1 verse 16, ಒಂದು ಪೇತ್ರನು 1ನೇ ಅಧ್ಯಾಯ 16ನೇ ವಚನ ಓದುವಾಗ here it says that be holy because I am holy. ಇಲ್ಲಿ ಆತನು ಹೇಳ್ತಾನೆ ಪರಿಶುದ್ಧರಾಗಿರಿ ಯಾಕೆಂದ್ರೆ ನಾನು ಪರಿಶುದ್ಧನಾಗಿದ್ದೇನೆ. That means Jesus is making us perfect. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಪರಿಪೂರ್ಣರಾಗಿ ಮಾಡಿದ್ದಾನೆ. And when we read 1 Peter chapter number 2 verse number 9, ನಾವು 1 ಪೇತ್ರನು 2ನೇ ಅಧ್ಯಾಯ 9ನೇ ವಚನ ಓದುವಾಗ here it says that you are set apart. ನೀವು ಪ್ರತ್ಯೇಕಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಹೇಳ್ತದೆ. You are called out. ನೀವು ಹೊರಗೆ ಕರೆಯಲ್ಪಟ್ಟಿದ್ದೀರಿ. So who is doing this one? ಇದನ್ನ ಯಾರು ಮಾಡ್ತಾ ಇದ್ದಾರೆ? Jesus is doing for you. ಯೇಸು ಸ್ವಾಮಿ ನಿಮಗೋಸ್ಕರ ಮಾಡ್ತಾ ಇದ್ದಾರೆ. He is making you perfect. ಆತನು ನಿಮ್ಮನ್ನ ಪರ್ಫೆಕ್ಟ್ He is setting you ಪರಿಪೂರ್ಣರಾಗಿ ಮಾಡ್ತಾ apart. ಇದ್ದಾನೆ. He is setting you apart. ನಿಮ್ಮನ್ನು ಮೀಸಲಾಗಿ ಇಟ್ಟಿದ್ದಾನೆ. And the only purpose is that to make you holy. ನಿಮ್ಮನ್ನ ಪರಿಶುದ್ಧರಾಗಿ ಮಾಡುವ ಒಂದೇ ಒಂದು ಉದ್ದೇಶದಿಂದ. So now when we read this verse, then you will understand more ನಾವು that you are not your own. ನಾವು ನಾನು ನನ್ನವನಲ್ಲ. You are bought at a price. ನಾನು ಆ ಒಂದು ಬೆಲೆಯಿಂದ ಕೊಳ್ಳಲ್ಪಟ್ಟವನು. You are the temple of the Holy Spirit. ನಾವು ದೇವರ ಗರ್ಭಗುಡಿಯಾಗಿದ್ದೇವೆ. That's why here the Bible says you honor God with your body. ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ ನೀವು ನಿಮ್ಮ ದೇಹದಿಂದ ಆತನನ್ನು ಮೆಚ್ಚಿಸಿರಿ. You are bought at a price. ನೀವು ಒಂದು ಬೆಲೆಯಿಂದ ಕೊಳ್ಳಲ್ಪಟ್ಟವರು. You are bought by the blood of Jesus Christ. ನೀವು ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟವರು. And that's why you don't belong to you. ಅದಕ್ಕೋಸ್ಕರ ನೀವು ನಿಮಗೆ ಸಂಬಂಧಪಟ್ಟವರಲ್ಲ. Now you are set apart. ನೀವು ಪ್ರತ್ಯೇಕಿಸಲ್ಪಟ್ಟವರು. Now you became God's. ಈಗ ನೀವು ದೇವರಿನವರು, ದೇವರಿಗೆ ಸಂಬಂಧಪಟ್ಟವರು. Now you are offering to the God. ದೇವರಿಗೆ ಮೆಚ್ಚಿಸುವುದಕ್ಕಾಗಿ ಬಳಸಬೇಕು. You have to understand this one. ನೀವು ಇದನ್ನ ತಿಳ್ಕೊಳ್ಳೇಬೇಕು ಪ್ರಿಯರೇ. The time, the day, the moment you believed in Jesus Christ, ಯಾವ ಸಮಯ ಯಾವ ದಿನ ನೀವು ಕ್ರಿಸ್ತನನ್ನು ನಂಬಿದರೋ, when you accepted him in your heart, ನೀವು ನಿಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿದ್ರೋ, remembering his blood on the cross, ಆತನ ಕ್ರಿಸ್ತನ ಆ ಶಿಲುಬೆ ರಕ್ತವನ್ನು ನೆನೆಸಿಕೊಂಡು he is setting you apart, ಆತನು ನಿಮ್ಮನ್ನ ಪ್ರತ್ಯೇಕಿಸಿದ್ದಾನೆ. making his own. ಆತನು ತನ್ನ ಸ್ವಂತ ಜನಾಂಗವಾಗಿ ಮಾಡಿದ್ದಾನೆ. That's why he calls you his sons and the daughters. ಅದಕ್ಕೋಸ್ಕರ ನಿನ್ನನ್ನ ಮಗಳು ಮಗನನ್ನಾಗಿ ಕರೆದಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. That's why holiness cannot be achieved by our own efforts. ನಮ್ಮ ವೈಯಕ್ತಿಕ ಪರಿಶ್ರಮದಿಂದ ಹೊಂದಿಕೊಳ್ಳುವ ಒಂದು ಸಾಧನೆಯ ವಸ್ತು ಪರಿಶುದ್ಧತೆ ಅಲ್ಲ. We receive holiness by the blood of Jesus Christ. ನಾವು ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುತ್ತೇವೆ. Amen. ಆಮೆನ್. Again we are going to do brainstorming. ಈಗ ನಮ್ಮ ಬುದ್ಧಿಯನ್ನು ಕುಲುಕುವ ಒಂದು ಗೇಮ್ ಇದೆ. You can see a dustbin here. ಇಲ್ಲೊಂದು ಡಸ್ಟ್ಬಿನ್ ಅನ್ನ ನೀವು ನೋಡಬಹುದು. Inside there is dust. ಆ ಡಸ್ಟ್ಬಿನ್ ಒಳಗಡೆಗೆ ಒಂದು ಸ್ವಲ್ಪ ಡಸ್ಟ್ ಇದೆ. And you have to remove only 2 matchsticks. 2 ಕಡ್ಡಿಗಳನ್ನು ತೆಗೆದು ಅದರಲ್ಲಿರುವ ಡಸ್ಟ್ ಅನ್ನ ಹೊರಗೆ ತರಬೇಕು. Only 2 matchsticks. ಯಾವ್ದಾದ್ರೂ 2 ಕಡ್ಡಿಗಳನ್ನ ತೆಗಿಬೇಕು. 2 ಕಡ್ಡಿಗಳನ್ನು ತೆಗೆದು ಆ ಧೂಳನ್ನ ಹೊರಗಡೆ ತೆಗಿಬೇಕು. And you have to take it out from this one. ನೀವು ಇದರಿಂದ ಹೊರಗೆ ತರಬೇಕು 2 ಕಡ್ಡಿಗಳನ್ನು ತೆಗೆದು. But the condition is the shape should be same. Why? ಕಂಡೀಷನ್ ಏನಂತ ಹೇಳಿದ್ರೆ ಅದು ಶೇಪ್ ಇದೆಯಲ್ಲ ಅದು ಹೇಗಿದೆ ಹಾಗೆ ಇರಬೇಕು. Your time start now. ನಿಮ್ಮ ಸಮಯ ಈಗ ಆರಂಭಗೊಳ್ತದೆ. Did you understand? ನಿಮಗೆ ಅರ್ಥ ಆಯ್ತಾ? ಸ್ವಲ್ಪ ಕೇಳಿ ಇನ್ನೊಂದ್ಸಾರಿ. Okay, one person I can see. Yes, please come. आइए इधर आइए. ಹತ್ತಿರ ಬಾ, ಹತ್ತಿರ ಬಾ. ಅವನು ಹೇಳ್ತಾ ಇದ್ದಾನೆ ಮಧ್ಯದಲ್ಲಿರುವ ಕಡ್ಡಿಯನ್ನು ತೆಗಿಬೇಕಂತೇಳಿ, ಆವಾಗ ಅದು ಹೊರಗೆ ಬರ್ತದೆ ಅಂತ. ಅದು ಅಲ್ಲೇ ಬಿದ್ದು ಬಿಡುತ್ತೆ. Okay.
ಏನ್ ಮಾಡ್ಬೇಕಾಗಾದ್ರೆ? ಯಾರಿಗಾದ್ರೂ ಒಳಿತಾ? बहुत अच्छा, मैं समझ रहा हूँ आप क्या बोल रहे हैं. Thank you, I got it. Yes. Or from here anyone else? ಮತ್ತೆ ಯಾರಾದ್ರೂ ಇದ್ದೀರಾ? Did you get my question? ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಯ್ತಾ? Okay. ಆ ಕಸ ಬೀಳಲಾರ್ದಂಗೆ 2 ಕಡ್ಡಿ ಸಹಾಯದಿಂದ ತೆಗಿಬೇಕಷ್ಟೇ. So I give you clue. ನಿಮಗೆ ಒಂದು ಕ್ಲೂ ಕೊಡ್ತೇನೆ. ಇವೆರಡನ್ನು ತೆಗಿಬೇಕಾ? This matchstick you remove little bit here. This one remove this one little bit here. ಈ ಕಡ್ಡಿಯನ್ನ ಸ್ವಲ್ಪ ಸರಿಸಿ ಮೇಲಿನ ಕಡ್ಡಿ. Bring here. The dust will be out itself. Once again sir. This one ಆ ಕಡ್ಡಿಯನ್ನ half you bring here. ಅರ್ಧ ಹಿಂದಕ್ಕೆ ಸರಿಸಿ This one ಈ ಕಡ್ಡಿಯನ್ನ keep it here. ಅದನ್ನ ಎತ್ತಿ ಆ ಕಡೆ ಇಡುವಂತದ್ದು. Shape will be same. ಶೇಪ್ ಹಾಗೆ ಇರುತ್ತೆ. The dust will be outside. ಆ ಕಸ ಹೊರಗೆ ಚೆಲ್ಲಲ್ಪಡ್ತದೆ. So that is what God is doing. ಅದನ್ನೇ ದೇವರು ನಿಮ್ಮ ಜೀವನದಲ್ಲಿ ಇವತ್ತು ಮಾಡ್ತಾ ಇದ್ದಾನೆ. He is not refining. ಇಲ್ಲ, He is not correcting you. ನಿಮ್ಮನ್ನ ಸರಿಪಡಿಸ್ತಾ ಇಲ್ಲ, But he is setting apart ನಿಮ್ಮನ್ನ ಪ್ರತ್ಯೇಕಿಸ್ತಾ ಇದ್ದಾನೆ for God's purpose. ಆತನ ಉದ್ದೇಶಕ್ಕಾಗಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. So for his purpose, he is setting you apart. ಈ ಉದ್ದೇಶಕ್ಕಾಗಿ ಆತನು ನಿಮ್ಮನ್ನ ಪ್ರತ್ಯೇಕಿಸುತ್ತಿದ್ದಾನೆ. He is not trying to mend you. ಆತನು ನಿಮ್ಮನ್ನ ಪಾಲಿಶ್ ಮಾಡ್ತಾ ಇಲ್ಲ, He is not repairing you. ಆತನು ನಿಮ್ಮನ್ನ ಸರಿಪಡಿಸ್ತಾ ಇಲ್ಲ, But he is making you a new creation. ಆತನು ನಿಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡ್ತಾ That's ಇದ್ದಾನೆ. why the Bible says if anyone is in Christ, he is a new creation. ಅದಕ್ಕಾಗಿ The ವಾಕ್ಯ old has ಹೇಳ್ತದೆ- gone, the new has come. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. In Christ, you have been created new. ಕ್ರಿಸ್ತನಲ್ಲಿ ನೀವು ನೂತನವಾಗಿ ಸೃಷ್ಟಿಸಲ್ಪಟ್ಟಿದ್ದೀರಾ. So it is not just he is setting you apart, ಇದು ದೇವರು ನಿಮ್ಮನ್ನ ಸುಮ್ಮನೆ ಪ್ರತ್ಯೇಕಿಸುತ್ತಾ ಇಲ್ಲ, but Jesus died for us to make us holy. ನಮ್ಮನ್ನ ಪರಿಶುದ್ಧರಾಗಿ ಮಾಡುವುದಕ್ಕೋಸ್ಕರ ಆತನು ನಮಗೋಸ್ಕರ ಸತ್ತಿದ್ದಾನೆ. Shall we open our Bible, Ephesians chapter number 5, verse 15, 25 to 27. ಎಫೆಸ 5ನೇ ಅಧ್ಯಾಯ 25ರಿಂದ 27ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಸತ್ಯವೇದವನ್ನು ತೆಗೆದು Okay, can you read that? 25 to 27. 25 to 27. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದೂ ಆಗಿರೋ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. Amen. ಆಮೆನ್. So here, listen me carefully. ಇದನ್ನ ತುಂಬಾ ಸೂಕ್ಷ್ಮವಾಗಿ ಕೇಳೋಣ, ಎಚ್ಚರವಾಗಿ. We often talk about Jesus dying on the cross for forgiveness. ನಾವು ನಮ್ಮನ್ನ ಕ್ಷಮಿಸುವುದಕ್ಕಾಗಿ ಕ್ರಿಸ್ತನು ಶಿಲುಬೆ ಮೇಲೆ ಸಾಯುವುದನ್ನ ನೋಡುತ್ತೇವೆ. So we talk that Jesus died on the cross to forgive us. ದೇವರು ನಮ್ಮನ್ನ ಕ್ಷಮಿಸುವುದಕ್ಕಾಗಿಯೇ ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು. But listen the verse very carefully. Ephesians chapter number 5. ಎಫೆಸ 5ನೇ ಅಧ್ಯಾಯದ ವಾಕ್ಯಗಳನ್ನ ತುಂಬಾ ಎಚ್ಚರವಾಗಿ ಕೇಳ್ರಿ. The first part it says that Christ loved the church and gave himself up for her to make her holy. ನೋಡ್ರಿ, ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟದೆ. So Christ's sacrifice is not just for forgiveness. ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಸುಮ್ಮನೆ ಕ್ಷಮಿಸುವುದಕ್ಕಾಗಿ ಅಲ್ಲ, But it is also for holiness. ಆದರೆ ನಮ್ಮ ಪರಿಶುದ್ಧತೆಯ ಜೀವಿತಕ್ಕಾಗಿ ಕೂಡ. Are you with me? ನನ್ನ ಜೊತೆಗಿದ್ದೀರಾ? Are you with me? That is the grace of God. ಅದು ದೇವರ ಕೃಪೆಯಾಗಿದೆ. We try with our own efforts. ನಾವು ನಮ್ಮ ಸ್ವಂತ ಪರಿಶ್ರಮದಿಂದ ಪ್ರಯತ್ನಿಸಿದ್ದೇವೆ. We try with our own determination. ನಮ್ಮ ಸ್ವಂತ ನಿರ್ಧಾರಗಳಿಂದ ನಾವು ನಿರ್ಧರಿಸಿದ್ದೇವೆ. But we fail.
ನಾವು ವಿಫಲರಾಗಿದ್ದೇವೆ. We saw the history of Israel in the book of Kings. ಅರಸುಗಳ ಪುಸ್ತಕದಲ್ಲಿ ಆ ರಾಜರ ಸಂಗತಿಗಳನ್ನು ನಾವು ನೋಡಿದ್ದೇವೆ. Some of them they tried hard to become holy, ಅವರು ಪರಿಶುದ್ಧರಾಗಿರುವುದಕ್ಕೆ ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ, but they failed. ಅವರು ವಿಫಲರಾದರು. This is true with Christians. ಇದು ಕ್ರಿಸ್ತನಲ್ಲಿ ಸತ್ಯವಾಗಿದೆ. For us this is true. ನಮಗೋಸ್ಕರ ಇದು ಸತ್ಯ. The moment you believe in Christ, ನೀವು ಕ್ರಿಸ್ತನನ್ನ ನಂಬಿದ ಸಮಯದಲ್ಲಿ, of course he forgives your sin. ಆತನು ನಿಮ್ಮನ್ನು ಕ್ಷಮಿಸಿದ್ದಾನೆ. But remember, ಆದ್ರೆ ನೆನಪಿಟ್ಕೊಳ್ಳಿ, he makes you holy also. ಆತನು ನಿಮ್ಮನ್ನ ಪರಿಶುದ್ಧರನ್ನಾಗಿ ಕೂಡ So ಮಾಡುತ್ತಾನೆ. holiness in forgiveness is very different. ಪರಿಶುದ್ಧತೆ ಕ್ಷಮಿಸಲ್ಪಡುವುದು ಬೇರೆ ಬೇರೆ ಆಗಿದ್ದಾವೆ. Are you with me? ನನ್ನ ಜೊತೆಗಿದ್ದೀರಾ? Forgiveness and holiness is entirely different. ಪರಿಶುದ್ಧತೆ ಮತ್ತು ಕ್ಷಮಿಸಲ್ಪಡುವಂತದ್ದು ಎರಡು ಕೂಡ ತುಂಬಾ ವ್ಯತ್ಯಾಸಕರವಾದದ್ದೇ. The moment you believe in Christ, ನೀವು ಕ್ರಿಸ್ತನನ್ನ ನಂಬುವ ಸಮಯದಲ್ಲಿ your sins are forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. But holiness is a lifelong process. ಪರಿಶುದ್ಧತೆ ಜೀವನ ಉದ್ದಕ್ಕೂ ಸಾಗುವ ಪ್ರಕ್ರಿಯೆಯಾಗಿದೆ. And Bible calls it justification. ಸತ್ಯವೇದ ಇದನ್ನ what is that? ಸತ್ಯವೇದವು ನಮ್ಮನ್ನ ನೀತಿವಂತನೆಂಬ ನಿರ್ಣಯವನ್ನ ಕೊಡುತ್ತದೆ. So your sins are forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. The moment you receive Christ, ನೀವು ಕ್ರಿಸ್ತನನ್ನು ಸ್ವೀಕರಿಸುವ ಸಮಯದಲ್ಲೇ, and the Bible says you are justified, ನೀವು ನ್ಯಾಯ ನಿರ್ಣಯಿಸಲ್ಪಟ್ಟಿದ್ದೀರಾ. it means that you are declared innocent. ನಿಮ್ಮನ್ನ ದೇವರು ನಿರ್ದೋಷಿಯಾಗಿ ಮಾಡಿದ್ದಾನೆ. Before God you are declared innocent the moment you believe in Jesus Christ. ನೀವು ಯೇಸುವನ್ನ ನಂಬಿದ ಸಮಯದಲ್ಲಿ ನೀವು ನಿರ್ದೋಷಿ ಅಂತ ಸ್ವಾಮಿ ಹೇಳಿದ್ದಾನೆ. So justification is a wonderful thing. ನ್ಯಾಯ ನಿರ್ಣಯಿಸುವುದು ದೇವರ ಕಾರ್ಯಗಳು ತುಂಬಾ ವಿಶೇಷವಾದದ್ದು. It does not make you holy. ಅದು ನಿಮ್ಮನ್ನ It does not make you holy. ಅದು ನಿಮ್ಮನ್ನ ಪರಿಶುದ್ಧರನ್ನಾಗಿ ಮಾಡೋದಿಲ್ಲ. The moment I receive Christ, I am forgiven. ನಾನು ಕ್ರಿಸ್ತನನ್ನ ಸ್ವೀಕರಿಸಿದ ಕ್ಷಣ ನಾನು ಕ್ಷಮಿಸಲ್ಪಟ್ಟೆ. But still I am sinner. ಆದರೂ ಕೂಡ ನಾನು Still I have ಪಾಪಿಯಾಗಿದ್ದೇನೆ. sinful nature. ನನ್ನಲ್ಲಿ ಪಾಪದ ಸ್ವಭಾವ ಇದೆ. I may become Christian right now. ನಾನು ಈಗ ಕ್ರೈಸ್ತನಾಗಬಹುದು. But as a Christian we have to grow like Christ. ನಾವು ಕ್ರೈಸ್ತರಾಗಿ ಕ್ರಿಸ್ತನ ಹಾಗೆ ಬೆಳೆಯಬೇಕು. And the Bible calls it sanctification. ಅದನ್ನ ಸತ್ಯವೇದವು ಪರಿಶುದ್ಧೀಕರಣ So ಎಂಬುದಾಗಿ ಹೇಳುತ್ತದೆ. sanctification is a ಶುದ್ಧೀಕರಣ. process. Sanctification is a process in which I grow in Christ likeness. ಶುದ್ಧೀಕರಣ ಅನ್ನುವಂಥದ್ದು ಕ್ರಿಸ್ತನ ಹಾಗೆ ಜೀವಿಸುವ ಒಂದು ಪ್ರಕ್ರಿಯೆಯಾಗಿದೆ. In which we grow in holiness. ಇದರಲ್ಲಿ ನಾವು ಪರಿಶುದ್ಧತೆಯಲ್ಲಿ ಬೆಳೆಯುತ್ತಾ ಹೋಗ್ತೇವೆ. That means I become more like Christ. ನಾವು ಕ್ರಿಸ್ತನ ಹಾಗೆ ಹೆಚ್ಚು ಬೆಳೆಯುವುದಕ್ಕಾಗಿ. So remember my friends, ನನ್ನ ಪ್ರಿಯರೇ ನೆನಪಿಟ್ಕೊಳ್ರಿ, Jesus not only died for your forgiveness, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ಮಾತ್ರ ಸಾಯಲಿಲ್ಲ, but he died to make you holy. ನಿಮ್ಮನ್ನ ಪರಿಶುದ್ಧರಾಗಿ ಮಾಡುವುದಕ್ಕಾಗಿ ಸತ್ತನು. So you must grow in holiness. ನೀವು ಪರಿಶುದ್ಧತೆಯಲ್ಲಿ ಬೆಳೆಯಬೇಕು. But the problem comes that how we can grow spiritually. ನಾವು ಆತ್ಮಿಕವಾಗಿ ಹೇಗೆ ಬೆಳೆಯುವಂಥದ್ದು? How we can discipline ourselves spiritually. ನಾವು ಪರಿಶುದ್ಧರಾಗಿ ಯಾವ ರೀತಿಯಲ್ಲಿ ನಾವು ನಮ್ಮನ್ನ ಶಿಸ್ತಿನಲ್ಲಿ ನಡೆಸಿಕೊಳ್ಳುವುದು? How we can grow in the Christ likeness. ನಾವು ಕ್ರಿಸ್ತನ ಹಾಗೆ ಬೆಳೆಯುವವರು ಹೇಗೆ ಆಗಬೇಕು? You are standing outside in the market. ನೀವು ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. And you will grow in holiness. You will grow in holiness. ಮಾರ್ಕೆಟ್ ಅಲ್ಲಿ ಇದ್ಕೊಂಡು ನೀವು ಪರಿಶುದ್ಧತೆಯಲ್ಲಿ ಬೆಳೀತಾ ಇದ್ದೀರಾ. You are so tired, you get up very late and you will grow in holiness. ನೀವು ತುಂಬಾ ಸಾಕಾಗಿದ್ದೀರಾ, ತುಂಬಾ ಲೇಟ್ ಆಗಿ ಹೇಳ್ತೀರಾ, ನೀವು ಪರಿಶುದ್ಧತೆಯಲ್ಲಿ ಬೆಳೀತಾ You ಇದ್ದೀರಾ. are sleeping very late with your phone and you will grow in your holiness. ನೀವು ಮೊಬೈಲ್ ಇಟ್ಕೊಂಡು ಲೇಟ್ ಆಗಿ ಮಲಗ್ತೀರಾ, ಲೇಟ್ ಆಗಿ ಹೇಳ್ತೀರಾ, ಪರಿಶುದ್ಧತೆಯಲ್ಲಿ ಬೆಳೀತಾ You ಇದ್ದೀರಾ. are never praying and you will grow in your holiness. ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದೀರಾ ಪರಿಶುದ್ಧನಾಗಿ ಬೆಳೀತಾ ಇದ್ದೀನಿ You are ಅಂತ. never working hard to understand the word of God and you will grow in holiness. ದೇವರ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇಲ್ಲ, ಆದ್ರೂ ನಾವು ಹೇಳ್ತಾ ಇದ್ದೇವೆ ನಾನು ಪರಿಶುದ್ಧನಾಗಿ ಬೆಳೀತಾ ಇದ್ದೇನೆ. Do you think this is true? ಇದು ಸತ್ಯನಾ? If you want to grow in holiness, ನೀವು ಪರಿಶುದ್ಧರಾಗಿ ಬೆಳೆಯಬೇಕಂದ್ರೆ you have to open the Bible. You have to open the Bible. ಸತ್ಯವೇದವನ್ನ ತೆರಿಬೇಕು. You have to work for it. ಅದಕ್ಕೋಸ್ಕರ ಅದನ್ನ ಓದಬೇಕು. We think prayer is a privilege.
ಪ್ರಾರ್ಥನೆ ಅನ್ನುವಂಥದ್ದು ನಮಗೆ ಕೊಡಲ್ಪಟ್ಟ ಒಂದು ಅವಕಾಶ. But actually, prayer is very hard work. ಪ್ರಾರ್ಥನೆ ಅನ್ನುವಂಥದ್ದು ತುಂಬಾ ಕಠಿಣ ಶ್ರಮ ಪ್ರಿಯರೇ. You get up and in the morning and you just pray for a few moments. You think this is a privilege that I am praying to God. ನೀವು ಬೆಳಿಗ್ಗೆ ಎದ್ದು ಸ್ವಲ್ಪ ಹೊತ್ತು ಮೊಣಕಾಲೂರಿ ಪ್ರಾರ್ಥಿಸ್ತೀರಾ, ದೇವರು ಕೊಟ್ಟ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Prayer is actually hard work. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಕಠಿಣ ಶ್ರಮ. You have to do very hard work for prayer. ಪ್ರಾರ್ಥನೆ ಮಾಡುವುದಕ್ಕಾಗಿ ಬಹಳ ಶ್ರಮ ಪಡಬೇಕು. You have to open the word of God. ವಾಕ್ಯವನ್ನು ತೆರೆಯಬೇಕು. You have to exhaust your time. ನಿಮ್ಮ ಸಮಯವನ್ನು ಅದರಲ್ಲಿ ಕಳೆಯಬೇಕು. You have to make efforts. And you have to understand the word of God. ಪ್ರೀತಿಯ ದೇವಜನರೇ, ವಾಕ್ಯವನ್ನ ತೆರೆದು ಅದರಲ್ಲಿ ಹೆಚ್ಚಿನ ಸಮಯವನ್ನ ಕೊಟ್ಟು ಪರಿಶ್ರಮ ಪಟ್ಟು ಅದನ್ನ ತಿಳಿದುಕೊಳ್ಳಬೇಕು. So become like Christ is not easy job. ಕ್ರಿಸ್ತನ ಹಾಗೆ ಆಗುವಂತದ್ದು ಸರಳವಾದ ಕೆಲಸವಲ್ಲ. Of course it is done. It is also given by God, by Christ. ಕ್ರಿಸ್ತನಿಂದ ಕೊಡಲ್ಪಟ್ಟದಾದರೂ ಕೂಡ But you have to work hard for it. ಅದಕ್ಕೋಸ್ಕರ ನಾವು ಕಠಿಣ ಶ್ರಮ ಪಡಬೇಕಾಗಿದೆ. In what sense? In what sense? ಯಾವ ರೀತಿಯಲ್ಲಿ? Not hard work that you have to change your behavior or change your character, change your habit. Not in this. ನಿಮ್ಮ ಸ್ವಭಾವ, ನಿಮ್ಮ ಚರಿತ್ರೆಯನ್ನ, ನಿಮ್ಮ ಹವ್ಯಾಸವನ್ನ ಬದಲಾಯಿಸುವುದರಿಂದ ಏನೂ ಆಗುವುದಿಲ್ಲ. But you have to work hard to understand and know the word of God. ದೇವರ ವಾಕ್ಯವನ್ನು ತಿಳಿದುಕೊಂಡು ಅರ್ಥೈಸಿಕೊಳ್ಳುವುದಕ್ಕಾಗಿ ಕಠಿಣ ಶ್ರಮ ಪಡಬೇಕಾಗಿದೆ. I tell you, my friends, ನಿಮಗೆ ಹೇಳ್ತೇನ್ರಿ ನಾನು, when you seriously invest your time in the word of God, ದೇವರ ವಾಕ್ಯದಲ್ಲಿ ನೀವು ಸಮಯವನ್ನ ಹೆಚ್ಚಾಗಿ ಗಂಭೀರವಾಗಿ ಕಳೆಯುವಾಗ you will never regret in your life. ನಿಮ್ಮ ಜೀವಿತದಲ್ಲಿ ನಿಮ್ಮ ಮೇಲೆ ನೀವೆಂದಿಗೂ ಅಸಹ್ಯ ಪಡ್ಕೊಳ್ಳೋದಿಲ್ಲ. You will never regret that I have lost my time. ನನ್ನ ಸಮಯ ಹಾಳಾಯ್ತು ಅಂತ ಯಾವತ್ತೂ ಮಾತಾಡ್ಕೊಳ್ಳೋದಿಲ್ಲ. But you will be blessed. ನೀವು ಬದಲಾಗಿ ಆಶೀರ್ವಾದ ಹೊಂದುತ್ತೀರಾ. Because the Bible will teach you how you can become like Christ. ಸತ್ಯವೇದ ನಮಗೆ ಕಲಿಸುತ್ತದೆ ಕ್ರಿಸ್ತನ ಹಾಗೆ ಹೇಗೆ ಬೆಳೆಯಬೇಕೆಂಬುದಾಗಿ. Hallelujah. 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 This is the grace. ಇದು ದೇವರ ಕೃಪೆಯಾಗಿದೆ. This is the privilege. ಇದು ಅವಕಾಶವಾಗಿದೆ. This is the advantage for the Christians. ಇದು ಕ್ರೈಸ್ತರಿಗಾಗಿ ದೇವರು ಕೊಟ್ಟ ಒಂದು ಅವಸರ. God has given us this opportunity that we can come before Him, we can pray to Him, we can learn from His word. ಆತನ ಹತ್ತಿರ ಬಂದು ಆತನ ವಾಕ್ಯದಿಂದ ಕಲಿಯುವುದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಒಂದು ಅವಕಾಶವಾಗಿದೆ. Do you believe that God's word has the power? ನೀವು ನಂಬುತ್ತೀರಾ ದೇವರ ವಾಕ್ಯದಲ್ಲಿ ಬಲ ಇದೆ? Do you believe that? ನಂಬುತ್ತೀರಾ? When God says let there be light and there was light. ದೇವರು ಹೇಳಿದ್ರು ಬೆಳಕಾಗಲಿ ಎಂಬುದಾಗಿ ಅಲ್ಲಿ ಬೆಳಕಾಯಿತು. When God says this become this and it became that. ದೇವರು ಹೇಳಿದ್ರು ಇದಾಗಲಿ ಎಂಬುದಾಗಿ ಹೇಳಿದಾಗ ಅದು ಆಯ್ತು. That is the power of the word of God. ಇದು ದೇವರ ವಾಕ್ಯದ ಬಲವಾಗಿದೆ. When you are struggling in your life, ನಿಮ್ಮ ಜೀವಿತದಲ್ಲಿ ನೀವು ಸ್ಟ್ರಗಲ್ ಮಾಡ್ತಿರುವಾಗ, when you are suffering that I am not holy person, ನಾನು ಪರಿಶುದ್ಧನಾಗಿಲ್ಲ ಎಂಬುದಾಗಿ ನೀವು when you are ನೊಂದುಕೊಳ್ಳುವಾಗ, thinking that God I am a sinful person, ದೇವರೇ ನಾನು ಪಾಪಿ ಎಂಬುದಾಗಿ ನೀವು ಹೇಳುವಾಗ, open the Bible, ಸತ್ಯವೇದ ಓಪನ್ ಮಾಡಿ pray to God, ದೇವರ ಹತ್ರ, and you will experience the power of God. ಸತ್ಯವೇದವನ್ನು ತೆರೆದು ದೇವರೊಟ್ಟಿಗೆ ಮಾತನಾಡಿ ದೇವರ ಬಲವನ್ನು ನೀವು You ಅನುಭವಿಸುತ್ತೀರಾ. will experience the living power of the word of God. ದೇವರ ಜೀವಿಸುವ ಬಲದ ಅನುಭವ ನೀವು ಹೊಂದ್ಕೊಳ್ತೀರಾ. You will experience the love of God. ದೇವರ ಪ್ರೀತಿಯ ಅನುಭವವನ್ನು ಹೊಂದ್ಕೊಳ್ತೀರಾ. You will experience how God loves you. ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅದನ್ನ ನೀವು ಅನುಭವಿಸ್ತೀರಾ. You remember the story of the woman who was about to be stoned to death. ಒಂದು ಹೆಣ್ಣು ಮಗಳು ಆಕೆಗೆ ಕಲ್ಲೆಸೆದು ಕೊಲ್ಲಬೇಕೆಂದು ಜನರು ಯೋಚಿಸಿದಾಗ ಏನಾಯ್ತು ಎಂಬುದಾಗಿ ನಮಗೆ ಗೊತ್ತಿದೆ. People were having that stone. ಕಲ್ಲುಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು ಜನ. They were about to kill that woman. ಆ ಹೆಣ್ಣು ಮಗಳನ್ನ ಸಾಯಿಸಿ ಬಿಡಬೇಕೆಂಬುದಾಗಿ They came to Jesus. ಯೇಸುವಿನ ಹತ್ರ ಬಂದ್ರು.
God. ಆ ಜೀವಿಸುವ ದೇವರ ಬಗ್ಗೆ ನನಗೆ ಗೊತ್ತಿದೆ. I know about him that today, this afternoon, when you come before him, ಈ ಮಧ್ಯೆ ಈ ಸಾಯಂಕಾಲ ಜಾವದಲ್ಲಿ ನೀವು ಆತನ ಮುಂದೆ ಬರುವಾಗ he will hug you. ನಿಮ್ಮನ್ನು ಅಪ್ಪಿಕೊಳ್ಳುತ್ತಾನೆ, He will forgive you. ನಿಮ್ಮನ್ನು ಕ್ಷಮಿಸ್ತಾನೆ, He will make you holy. ನಿಮ್ಮನ್ನು ಪರಿಶುದ್ಧರನ್ನಾಗಿ And ಮಾಡ್ತಾನೆ. he will give you that dignity. ಆತನು ನಿಮಗೆ ಆ ಒಂದು ಮನಸ್ಸನ್ನ He ಕೊಡ್ತಾನೆ. will call you my sons and the daughters. ಅಲ್ಲಿ ಆತನು ನಿಮ್ಮನ್ನ ಮಗನು ಮಗಳಾಗಿ ಕರೆಯುತ್ತಾನೆ. Are you really ready to accept that grace? ನೀವು ಆ ಕೃಪೆಯನ್ನ ಸ್ವೀಕರಿಸಲು ಸಿದ್ಧರಾಗಿದ್ದೀರೋ? I don't know how many years you have been praying to God. ಎಷ್ಟೋ ವರ್ಷಗಳಿಂದ ಪಾಪ ಮಾಡಿ ಮಾಡಿ ಪದೇ ಪದೇ I don't ಪ್ರಾರ್ಥಿಸುತ್ತಿದ್ದೇವೆ. know how many days you are far away from God. ಎಷ್ಟು ದಿನಗಳು ನೀವು ದೇವರಿಂದ ದೂರ ಆಗಿದ್ದೀರೋ ಗೊತ್ತಿಲ್ಲ. But this time when you come back to God, ಇವಾಗ ನೀವು ದೇವರ ಹತ್ರ ತಿರುಗಿ ಬರುವಾಗ ನಿಮ್ಮನ್ನ ಕ್ಷಮಿಸುವುದಲ್ಲದೆ but he will make you holy. ಆತನು ನಿಮ್ಮನ್ನ ಪರಿಶುದ್ಧರನ್ನಾಗಿ He will ಮಾಡ್ತಾನೆ. make you holy. ಆತನು ಪರಿಶುದ್ಧರನ್ನಾಗಿ ಮಾಡ್ತಾನೆ. He will make you holy. ನಿಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತಾನೆ. I want all of you to put your right hand on your heart. ನಿಮ್ಮ ಬಲಗೈನ ನಿಮ್ಮ ಎದೆ ಮೇಲೆ ಇಟ್ಟುಕೊಂಡು Close your eyes. ಕಣ್ಣುಗಳನ್ನು ಮುಚ್ಚಿಕೊಂಡು And I am going to pray for you. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ರಾಜು, All of you close your heart. ನಾವೆಲ್ಲರೂ ಕಣ್ಣುಗಳನ್ನು Close ಮುಚ್ಚಿಕೊಂಡಿರೋ your eyes. ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ಜೀಸಸ್, ಎಸ್ ಲಾರ್ಡ್, ಜೀಸಸ್, ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ನಮ್ಮ ಬಲಗೈಯನ್ನು ನಮ್ಮ ಎದೆ ಮೇಲೆ ಇಟ್ಟುಕೊಂಡು, ಎಸ್ ಜೀಸಸ್. Are you really ready to believe? Are you ready to accept his forgiveness and become holy? ದೇವರಿಂದ ಕ್ಷಮೆಯನ್ನು ಹೊಂದಿಕೊಂಡು ಪರಿಶುದ್ಧರಾಗುವುದಕ್ಕೆ ನೀವು ನಿಜವಾಗಲೂ ಸಿದ್ಧರಾಗಿದ್ದೀರೋ? God is asking you, my sons and my daughters. ದೇವರು ಕೇಳ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, God is telling, where were you till now? ನೀನು ಎಲ್ಲಿವರೆಗೆ ಎಲ್ಲೆಲ್ಲಿದ್ದೀಯೋ? God is asking you to come right now. ದೇವರು ಕೇಳ್ತಿದ್ದಾನೆ, ನೀನು ತಿರುಗಿ ಬಾ. And he is going to bless you this evening. ಈ ಸಾಯಂಕಾಲ ದೇವದಲ್ಲಿ ನಿನ್ನನ್ನು ಆಶೀರ್ವದಿಸ್ತಾನೆ. Whatever comes in your heart, you pray to God right now. ನಿಮ್ಮ ಹೃದಯದಲ್ಲಿ ಏನು ಬರ್ತದೋ ಆ ವಿಷಯಗಳನ್ನು ತೆಗೆದುಕೊಂಡು ದೇವರ ಹತ್ರ ಪ್ರಾರ್ಥಿಸಿರಿ. Shout before God. ದೇವರ ಮುಂದೆ ಅಳಿರಿ. Tell God, I'm sorry, God. ದೇವರಿಗೆ ಹೇಳ್ರಿ, ದೇವರೇ ಸಾರಿ ಎಸಪ್ಪ. Sorry, God, I have been far away from you. ದೇವರೇ, ನಿನ್ನಿಂದ ಎಷ್ಟೋ ದೂರ ಇದೆ, ನನ್ನನ್ನು ಕ್ಷಮಿಸು. Sorry, God, because even though you have given this forgiveness, this holiness, but I did not accept it. ನೀನು ಪರಿಶುದ್ಧತೆ ಜೀವಿತವನ್ನು ನನಗೆ ಕೊಟ್ಟರು ಕೂಡ ಅದನ್ನು ನಾನು ಸ್ವೀಕರಿಸಲಿಲ್ಲಪ್ಪ. Lord, touch these brothers and sisters this afternoon. ಕರ್ತನೇ, ಪ್ರಿಯ ಸಹೋದರ ಸಹೋದರಿಯರನ್ನು ಮುಟ್ಟಪ್ಪ. Lord, touch them, O Lord Father. ಇವರನ್ನು ಮುಟ್ಟು ತಂದೆ ಯಾವುದು ದೇವರೇ. Have mercy, have grace, have power upon them. ತೋರಿಸು ಸ್ವಾಮಿ. Jesus. God is still waiting for you. Jesus is waiting for you. You come before him. He's calling you back. He's asking you to return like prodigal son. He is ready to pour out his spirit on you. He is ready to give his grace upon you. ಆತನ ಕೃಪೆ ನಿನಗೆ ಕೊಡಲಿಕ್ಕೆ ಇಷ್ಟಪಡುತ್ತಾನೆ. He is ready to accept you. ನಿಮ್ಮನ್ನು ಸ್ವೀಕರಿಸಲು ಸಿದ್ಧನಾಗಿದ್ದಾನೆ. Are you ready? ನೀವು ಸಿದ್ಧರಾಗಿದ್ದೀರೋ? Come to him. ಆತನ ಬಳಿಗೆ ಬನ್ನಿರಿ. Shout to him. ಆತನಿಗೆ ಕೂಗಿರಿ. Tell him, ಹೇಳಿರಿ, God forgive me. ನನ್ನನ್ನು ಕ್ಷಮಿಸು ದೇವರೇ. God help me. ನನಗೆ ಸಹಾಯ ಮಾಡು. I need your grace, Lord. ನಿನ್ನ ಕೃಪೆ ಬೇಕಪ್ಪ. Lord, I want to be holy. ನಾನು ಪರಿಶುದ್ಧನಾಗಬೇಕಪ್ಪ. With your blood make us holy, Lord. Hallelujah. Yes, Lord. Jesus. Oh Lord Father, thank you, Lord Father. Hallelujah. Lord Jesus, thank you, Father. Jesus,
we love you, Lord. Let your power be upon here, oh Father. Oh Lord Jesus. Oh powerful God. Oh Almighty God. The Lord of Lords. The ಆರಾಧನೆ King ಯೇಸು of ರಾಜ Kings. ನಿನಗೆ ಸ್ವಾಮಿ. The King of We love Kings. you, Lord. We bless your name. Oh Lord Jesus. ಯೇಸುವೇ ಸ್ತೋತ್ರ ರಾಜ. Hallelujah, hallelujah, hallelujah. ನಮ್ಮ ಮನಸ್ಸಿಂದ ಪೂರ್ಣ ಹೃದಯದಿಂದ Oh Jesus, thank you. ಆತನಿಗೆ ಹೇಳೋಣ ಪ್ರಿಯರೇ. Jesus, we love you, Lord. Father, bless you. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಇಲ್ಲ. ಗಾಳಿ ಅದ್ಭುತ ಪಾದವು ನಿನ್ನ ಸಂಗಡ ಇರುವುದರಿಂದ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಯೇಸುವಿಗೆ, ಆರಾಧನೆ ಯೇಸುವಿಗೆ. ಪರಿಶುದ್ಧನಾಗಿರುವ ನಮ್ಮ ತಂದೆ, ನಾವು ನಮ್ಮ ಸ್ವಂತದ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀನು ನಮ್ಮನ್ನು ಕೊಂಡುಕೊಳ್ಳುವುದಕ್ಕಾಗಿ ನಿನ್ನ ಮಗನನ್ನೇ ಯಜ್ಞವಾಗಿ ಅರ್ಪಿಸಿ ಆತನ ರಕ್ತದಿಂದ ನಮ್ಮ ಪಾಪಗಳನ್ನು ಪರಿಹರಿಸಿದೆ. ನಮ್ಮನ್ನು ಕೊಂಡುಕೊಂಡು ನಿನ್ನ ಸ್ವಂತ ಸ್ವತ್ತನ್ನಾಗಿ ಮಾಡಿಕೊಂಡಿದ್ದೇವೆ. ನಾವಾಗಲಿ ನಮಗಿರುವುದಾಗಲಿ ನಮ್ಮವರೆಲ್ಲ ಅದ್ಯಾವು ನಾವಲ್ಲ ಸ್ವಾಮಿ, ಅದೆಲ್ಲ ನಿನ್ನ ಸ್ವಾಸ್ಥ್ಯ, ನಿನ್ನ ಸಂಪತ್ತು, ನಿನ್ನ ಆಸ್ತಿ ಆಗಿದ್ದೇವೆ ಕರ್ತನೆ. ತಂದೆ, ಈ ಪರಿಶುದ್ಧವಾದ ಸಂಜೆ ಸಮಯದಲ್ಲಿ ನೀನು ನಮಗೆ ಕೊಟ್ಟಿರುವಂತಹ, ನೀನು ನಮಗೆ ಹೊದಿಸಿರುವಂತಹ ಆ ಪರಿಶುದ್ಧತೆಗಾಗಿ ನಿನಗೆ ಸ್ತೋತ್ರ ತಂದೆ. ನಮ್ಮನ್ನು ಕ್ರಿಸ್ತನಲ್ಲಿ ನೀನು ಪರಿಶುದ್ಧರನ್ನಾಗಿ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಾವಾಗಿ ಪರಿಶುದ್ಧರಾಗಲಿಲ್ಲ, ನಮ್ಮನ್ನು ಪರಿಶುದ್ಧಗೊಳಿಸಿದೆ. ನಿನ್ನವರಾಗಿ ಪ್ರತ್ಯೇಕಿಸಿಕೊಂಡೆ, ಮೀಸಲಾದವರಾಗಿ ಇಟ್ಟುಕೊಂಡೆ ಕರ್ತನೆ. ನಾವು ಕೇವಲ ನಿನ್ನ ಬಳಕೆಗಾಗಿ, ನಿನ್ನ ಉದ್ದೇಶಕ್ಕಾಗಿ, ನಿನ್ನ ಚಿತ್ತಕ್ಕಾಗಿಯೇ ಪ್ರತ್ಯೇಕಿಸಲ್ಪಟ್ಟವರೆಂಬುದನ್ನು ಈ ದಿವಸ ನಾವು ಅರಿಕೆ ಮಾಡುವವರಾಗಿದ್ದೇವೆ, ಒಪ್ಪಿಕೊಳ್ಳುವವರಾಗಿದ್ದೇವೆ, ಸಮರ್ಪಿಸಿಕೊಳ್ಳುವವರಾಗಿದ್ದೇವೆ. ನೀನೀಗ ನುಡಿದಂಥ ಮಾತು ಒಬ್ಬೊಬ್ಬರ ಜೀವನದಲ್ಲಿ ಸ್ವಾಮಿ ಇದೇ ಗಳಿಗೆಯಲ್ಲಿ ಪವಿತ್ರತೆಯನ್ನು ಉಂಟು ಮಾಡಲಿ, ಪ್ರತ್ಯೇಕಿಸುವಿಕೆಯನ್ನು ಉಂಟು ಮಾಡಲಿ. ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ನಿನಗೋಸ್ಕರ ಈ ಲೋಕದಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಸ್ವಾಮಿ ಈ ಒಂದೊಂದು ನಿನ್ನ ಮಕ್ಕಳನ್ನು ಉಪಯೋಗಿಸಬಾಗಿ ಪ್ರಾರ್ಥಿಸಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ ಸಲ್ಲಲಿ. ಯೇಸುವಿನ ಪವಿತ್ರವಾದ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. Praise the Lord. Praise the Lord.
I hope that God must have spoken to you. ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ ಎಂದು ನೆನೆಸುತ್ತೇನೆ. And I pray that these 2 days God will speak to you. ಈ 2 ದಿನಗಳು ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. If you bring your heart before God, if you bring your heart before God, ನೀವು bring your heart, ನೀವು ನಿಮ್ಮ ಹೃದಯವನ್ನು ದೇವರ ಮುಂದೆ ತರುವಾಗ God will bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. Leave your struggles behind. ಎಲ್ಲಾ ಭಾರವನ್ನ ಕಷ್ಟವನ್ನ ಹಿಂದೆ ಬಿಟ್ಟು, Leave your pain behind. ಎಲ್ಲಾ ನೋವನ್ನ ಹಿಂದೆ ಬಿಟ್ಟು, Leave your challenges behind. ಎಲ್ಲಾ ಸವಾಲುಗಳನ್ನ ಹಿಂದಕ್ಕೆ ಬಿಟ್ಟು 2 days focused on God's word. 2 ದಿನಗಳು ದೇವರ ವಾಕ್ಯದ ಮೇಲೆ ಧ್ಯಾನ ಕೊಡ್ರಿ. Every moment you are walking, you are sleeping, and you are getting up, tell God that He speak to you. ನಿಮ್ಮ ಚಲನೆಯಲ್ಲಿ, ನಿಮ್ಮ ನಿದ್ರೆಯಲ್ಲಿ, ಎಲ್ಲಾ ಸಮಯದಲ್ಲಿ ಕರ್ತನ ವಚನದಲ್ಲಿ ಧ್ಯಾನ ಕೊಟ್ಟು ದೇವರಿಗೆ ಹೇಳ್ರಿ, ದೇವರೇ ನನ್ನೊಟ್ಟಿಗೆ ಮಾತನಾಡು. I promise you that God will speak to you. ನಾನು ನಿಮಗೆ ಹೇಳ್ತೇನೆ, ದೇವರು ನಿಮ್ಮ ಜೊತೆಗೆ ಮಾತನಾಡ್ತೇನೆ ಪ್ರೇರೆ. How many of you believe? ಎಷ್ಟು ಜನ ನಂಬುತ್ತೀರಾ? Because our God is living God. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. One song I really like, ಒಂದು ಹಾಡು ನನಗೆ ತುಂಬಾ ಚೆನ್ನಾಗಿ ಗೊತ್ತು. especially for the Easter time. For the Easter ಈಸ್ಟರ್ time. ಸಮಯಕ್ಕಾಗಿ ಒಂದು ಹಾಡು The ನನಗೆ ತುಂಬಾ last 4 lines it says that, 4 ಸಾಲುಗಳು ಹೀಗೆ ಹೇಳ್ತವೆ. you ask me how I know He lives. You ask me how I know He lives. You ask me how I know that Jesus lives. once again. You ask me, tell ನೀವು ನನ್ನನ್ನ ಕೇಳ್ರಿ, that Jesus lives. ಯೇಸು ಜೀವಿಸುತ್ತಾನೆ, How I know? ಅದನ್ನ ನಾನು ಅರ್ಥಿಸಿಕೊಂಡಿದ್ದೇನೆ. Because He lives within my heart. ಯಾಕಂದ್ರೆ ಆತನು ನನ್ನ ಹೃದಯದಲ್ಲಿ ಜೀವಿಸ್ತಾನೆ. Do you believe that? ಅರ್ಥ ಆಯ್ತಾ? God is living God. ನಮ್ಮ ಹೃದಯವು ಜೀವಿಸುವ ಹೃದಯ. Like I am talking, God is talking. ನಾನು ಮಾತನಾಡ್ತಾ ಇದ್ದೇನೆ, ದೇವರು ಹಾಗೆ ಮಾತನಾಡ್ತಾನೆ. He is not dead God. Is not Dead God. ಆತನು ಸತ್ತ ದೇವರಲ್ಲ, He is living God. ಆತನು ಜೀವಿಸುವ ದೇವರು. 2 days He will talk to you. 2 ದಿನಗಳು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ನೆನಪಿರಲಿ, He will change you. ನಿಮ್ಮನ್ನ ಬದಲಾಯಿಸ್ತಾನೆ. Are you ready to be changed? Show me your ಬದಲಾಗಬೇಕಾ? hand. Show me your hand. You. ನಿಮ್ಮ ಕರೆಗಳನ್ನು ತೋರಿಸ್ರಿ. Then I promise you, ದೇವರು ನಿಮಗೆ you ವಾಗ್ದಾನ will ಮಾಡಿದ್ದಾನೆ. not go empty-handed from here. ನೀವು ಇಲ್ಲಿಂದ ಖಾಲಿಯಾಗಿ ಹೋಗೋದಿಲ್ಲ ಪ್ರಿಯರೇ. Shall we give a big hand for the glory of God? ಹೊರಗೆ ಚಪ್ಪಾಳೆ ತಟ್ಟಿ ಕರ್ತನ ನಾಮವನ್ನು Yes, ಘನಪಡಿಸೋಣ. Lord. Thank you. Thank you, Jesus. Thank Hallelujah. you. Hallelujah. Thank you. Thank you. Friends, do you have this book with you? ಈ ಪುಸ್ತಕ ನಿಮ್ ಕಡೆ ಇದೆಯಾ? Shall we open page number 19? ಪೇಜ್ ನಂಬರ್ 19ಕ್ಕೆ ಹೋಗೋಣ. And I will read. Which I cannot. ನನಗೆ ಇದು ಬರಲ್ಲ, ಆದ್ರೂ ನಾನು ಓದ್ತೇನೆ. This one you have to read. ಇದನ್ನ ನೀವು ಓದಬೇಕು. So the message you have heard this afternoon, ಈ ಮಧ್ಯಾಹ್ನ ಜಾವದಲ್ಲಿ ನೀವು ಈ ಸಂದೇಶವನ್ನ ಕೇಳಿದ್ದೀರಾ. this is the application. ಇದು ನಾವು ನಮ್ಮ ಜೀವಿತಕ್ಕೆ ಅನ್ವಯಿಸುವ ಪ್ರಶ್ನೆಗಳನ್ನ ಇಲ್ಲಿ ಬರೆಯಲ್ಪಟ್ಟಿದೆ. You spread yourself in a group ಸಾಧ್ಯವಾದ್ರೆ ನೀವು ಗುಂಪುಗಳಲ್ಲಿ ಸೇರಿಕೊಂಡು and answer these here, right here in the book. ಈ ಪುಸ್ತಕದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರ್ಕೊಳ್ರಿ. Right here. ಬರೆಯಿರಿ And share in the group. ಅದನ್ನ ನೀವು ಉತ್ತರಗಳನ್ನ ಬರೆದು ಅದನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ಳ್ರಿ. Thank you so much. ವಂದನೆಗಳು. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. God bless you. ಅಣ್ಣ ವಿಲಾಸಣ್ಣ, ಈಗಾಗಲೇ ಸಮಯ ಆಗಿದೆ. ದಯವಿಟ್ಟು ಇದನ್ನ ನೀವು ನಿಮ್ಮಲ್ಲಿ ಬರೆದು ನೀವು ಅದನ್ನ ಇದರ ಅರ್ಥಕ್ಕೆ ಇದರ ಪ್ರಶ್ನೆಗೆ ಉತ್ತರ ನೀವು ಬರೀರಿ. ಈಗಾಗಲೇ ನಾವು ಕಲ್ತಿದ್ದೇ ಇದೆ. ಇವತ್ತು ರಾತ್ರಿ ಇದ್ರ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕ್ರಿ. ಅರ್ಥ ಆಯ್ತಾ? ಈ ಪೇಜ್ ನಂಬರ್ ಏನು ಹೇಳಿದಾರೆ, ಎಷ್ಟೇ ಪೇಜ್ ನಂಬರ್ ಹೇಳಿದಾರೆ, ಅದು ನಿಮ್ಮ ಹೋಮ್ವರ್ಕ್. ಅದು ರಾತ್ರಿ ಕುತ್ಕೊಂಡು ಆರಾಮಾಗಿ ಮಸ್ತಂಗೆ ಮಲ್ಕೊಳ್ಳೋ ಮುಂಚೆ ಎಲ್ಲ ಬರೆದು ನಾಳೆ ಬೆಳಗ್ಗೆ ತಂದು ಒಪ್ಪಿಸ್ತೀರ, ನಿಮಗೆ ಚಾ ಸಿಗ್ತೈತೆ ಇಲ್ದ್ರಿಗೆ ಇಲ್ಲ. ಹಾಂ, ಅರ್ಥ ಆಯ್ತಾ? ಸರಿ, ಅದಕ್ಕೋಸ್ಕರವಾಗಿ ಪ್ರಿಯರೇ, ಇಲ್ಲಿವರೆಗೆ ಅತ್ಯುತ್ತಮವಾದ ಸಂಗತಿಗಳನ್ನ ನಾವು ಕೇಳ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಇದ್ದೇನೆ ಎಂಬುದನ್ನು ನಂಬುತ್ತೇನೆ. 8 ಜನರಿಗೆ ಆಶೀರ್ವಾದ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ.
ಹೊರಗಡೆ ಮಳೆ ಬರ್ತಾ ಇದೆ, ಯಾರು ಹೊರಗೆ ನೀವು ಹೋಗಿರೋದು, ನೀವು ಯಾರು ಹೋಗೋದಿಲ್ಲ ನನಗೆ ಗೊತ್ತಿದೆ. ನೀವು ಭಾಳ ಒಳ್ಳೆಯವರು, ನೀವು ಭಾಳ ಒಳ್ಳೆಯವರು, ಭಾಳ ಭಕ್ತಿವಂತರಿದ್ದೀರಿ. ನೀವು ಹೊರಗೆ ಹೋಗ್ಲಿಕ್ಕೆ ಆಸೆ ಪಟ್ಟು ನಿಮ್ಮನ್ನು ಹೊರಗಡೆ ನಿಮ್ಮ ಮನಸ್ಸೇ ನಿಮ್ಗೆ ಬಿಡೋದಿಲ್ಲ ರೀ. ಬೇಡ ಮಳೆ ಐತೆ ಅಂತೇಳಿ ಎಲ್ಲ ಇಲ್ಲೇ ಕೂತ್ಕೊಳ್ರಿ. ವಿಚ್ ವಾಟ್ ಯು ವಾಂಟ್? ಹಲ್ಲಲೂಯ, ಹಲ್ಲಲೂಯ. ನಿದ್ದೆ ಬರ್ತಾ ಉಂಟಾ? ಇಲ್ಲಲ್ಲ? ಓಕೆ, ಇಷ್ಟೊತ್ತು ನಾವು ಮೆಸೇಜ್ ಕೇಳಿದ್ದೇವಲ್ಲ, ನಾನು ನಿಮಗೆ ಒಂದು ಜಸ್ಟ್ ಕೆಲವು ಎಕ್ಸಾಂಪಲಲ್ಲಿ ಹೇಳ್ಕೊಡ್ತೇನೆ. ಓಕೆ, ಎಷ್ಟು ಜನರ ಹತ್ರ ಮೊಬೈಲ್ ಇದೆ? ಇಷ್ಟೇಯಾ? ಉಳಿದವ್ರ ಹತ್ರ ಮೊಬೈಲ್ ಇಲ್ಲ? ಇದೆಯಲ್ಲ? ಓಕೆ, ಕೆಳಗಿಡಿರಿ. ಈ ಪ್ರತಿಯೊಂದು ಮೊಬೈಲ್ಸ್ ಒಂದೊಂದು ಕಂಪ್ನಿದು, ಹೌದಾ? ಕರೆಕ್ಟ್ ಅಲ್ಲ? ಐಫೋನ್, ಸ್ಯಾಮ್ಸಂಗ್, ಓಪೋ, ವಿವೋ. ಓಕೆ, ಈಗ ಹೇಳಿ, ಈಗ ನಿಮ್ಮ ಕೈಯಲ್ಲಿ ಬಂದ್ಮೇಲೆ ಅದು ಆ ಕಂಪನಿದ ನಿಮ್ದ? ಹೇಳ್ಬೇಕು, ಸರಿ ಸರಿ ಆನ್ಸರ್ ಹೇಳ್ಬೇಕು. ಈಗ ಅದು ಕಂಪನಿದ ನಿಮ್ದ ಅಂದ್ರೆ ಈಗ ಅದ್ರ ಹೆಸರು ಯಾವುದಲ್ಲ? ಈಗ ಯಾವ ಕಂಪನಿದ ಅದು? ಈಗ ಮೊಬೈಲ್ ಯಾರ ಕಂಪನಿದು? ನಂದದು, ಕರೆಕ್ಟ್ ಅಲ್ಲ? ಇದೊಂದು ಓಪೋ, ನಂದು ಓಪೋ ಕಂಪನಿದು. ಬಟ್ ಈಗ ಓಪೋ ಕಂಪನಿದಲ್ಲ ಈಗ ಇದು. ಈಗ ನಂದಿದು. ಯಾಕೆ ಇದು ಯಾಕೆ ನಂದಾಯ್ತು? ಇದಕ್ಕೆ ಪೇಮೆಂಟ್ ಮಾಡಿ ನಾನು ತಗೊಂಡಿದ್ದೇನೆ. ಯಾವಾಗ ಇದಕ್ಕೆ ಪೇಮೆಂಟ್ ಆಯ್ತೋ ಆಮೇಲೆ ಇದು ಕಂಪನಿದಲ್ಲ. ಇದು ಯಾರ್ದಿದು? ನಂದು. ಯೇಸು ಸ್ವಾಮಿ ನಿಮಗೆ ಪೇಮೆಂಟ್ ಮಾಡಿದ್ರು. ಈಗ ವಾಕ್ಯ ಓದಿದ್ರಲ್ಲ, 1 ಕೊರಿಂಥ 6ನೇ ಅಧ್ಯಾಯ 19, 20ನೇ ವಚನ. 20ನೇ ವಚನ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅಂದ್ರೆ ಈಗ ನೀವು ಯಾರ್ದು? ಯಾರ್ದು ನೀವು? ನಿಮ್ಮ ಮಮ್ಮಿದ, ಡ್ಯಾಡಿದ? ಕ್ರಿಸ್ತನದು, ಕರೆಕ್ಟ್ ಅಲ್ಲ? ಪೇಮೆಂಟ್ ಮಾಡಿ ತಗೊಂಡಿದೆ, ಫ್ರೀಯಲ್ಲಿ ತಗೊಂಡೋಗ್ಲಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಬ್ರದರ್, ನಿಮ್ಮ ಮಿಸ್ಸಸ್ ಯಾರ್ದು? ನಿಮ್ಮ ಮಿಸ್ಸಸ್ ಯಾರ್ದು? ನಿಮ್ದಲ್ಲ. ನಿಮ್ಮ ಮಿಸ್ಸಸ್ ನಿಮ್ದಲ್ಲ. ನಿಮ್ಮ ಮಕ್ಕಳು ಯಾರ್ದು? ಅದು ನಿಮ್ದಲ್ಲ. ಯಾರ್ದು? ನೀವೇ ನಿಮ್ದಲ್ಲ ಅಂದಮೇಲೆ ನಿಮ್ಮ ಹೆಂಡತಿನೂ ನಿಮ್ದಲ್ಲ, ನಿಮ್ಮ ಮಕ್ಕಳು ನಿಮ್ದಲ್ಲ, ನಿಮ್ಮ ಗಂಡನು ನಿಮ್ದಲ್ಲ. ಯಾರ್ದು? ಯೇಸು ಸ್ವಾಮಿದು. ಜೋರಲ್ಲಿ ಹೇಳಿ, ನಾನು ಯೇಸು ಇದು. ನಾನು ನನ್ನ ಸ್ವಂತ ಅಲ್ಲ, ನಾನು ಯೇಸುವಿನಿಂದ ಕೊಳ್ಳಲ್ಪಟ್ಟದು. ನನ್ನ ಫ್ಯಾಮಿಲಿ ಯೇಸು ಸ್ವಾಮಿದು. ನನ್ನ ಜಾಬು, ನನ್ನ ಎಜುಕೇಶನ್ನು, ಬಿಸ್ನೆಸ್ಸು, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್. ಎಲ್ಲ ಅವ್ರದ್ದೇ. ನಮ್ದೇನಿದೆ ಆಗಿದ್ರೆ? ನಮ್ದು ಒಂದಿದೆ, ಏನು ಗೊತ್ತಾ? ಯೇಸು ನಮ್ಮದು. ಹಲ್ಲೆಲೂಯ. ಯೇಸು ಯಾರ್ದು? ಯೇಸು ಯಾರವರು? ಅವ್ರು ನಮ್ಮದು. ಯೇಸು ನನ್ನವನು, ನಾನು ಯೇಸುನು. ಇದೇ ಮೆಸೇಜ್ ಅವ್ರು ಇಷ್ಟೊತ್ತು ಹೇಳಿದ್ರು. ಅರ್ಥ ಆಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಯಾಕೆ ನಿಮ್ಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಓಕೆ, ಒಂದು ಓಕೆ ನೋಡಿ, ಈಗ ಇಲ್ಲಿ ಕುಳಿತಲ್ಲೇ ನಿಮಗೆ ಚಹಾ ಬರ್ತದೆ, ಹೊರಗೆ ಹೋಗ್ಲಿಕ್ಕಿಲ್ಲಲ್ಲ, ಅದಕ್ಕೆ ಇಲ್ಲೇ ಚಹಾ ಬರ್ತದೆ. ಇಲ್ಲೇ ಚಹಾ ಕುಡಿರಿ. ಹಿಂದಿಡ್ತಾರ? ಹಾ, ಇಲ್ಲೇ ಹಿಂದಿಟ್ಟಿರ್ತಾರೆ, ನೀವೇ ತಕೊಳ್ಬೋದು. ಪ್ರೈಸ್ ದಿ ಲಾರ್ಡ್.
ಎರಡನೇದಾಗಿ ಯಾರು ಇವತ್ತು ನೈಟ್ ಹಾಲ್ಟ್ ಮಾಡ್ತಿರಲ್ಲ ಅವರು ದಯಮಾಡಿ ನಿಮ್ಮ ಹೆಸರುಗಳನ್ನು ಕೊಡಬೇಕು, ಯಾಕೆಂದ್ರೆ ಅವ್ರು ಕರೆಕ್ಟಾಗಿ ನಿಮಗೆ ಅರೇಂಜ್ಮೆಂಟ್ ಮಾಡಿ ಹಾಕ್ತಾರೆ. ಓಕೆ, ಹಾ, ಅವರಲ್ಲಿ ಅಲ್ಲಿ ಟೇಬಲ್ ಸೆಟ್ ಮಾಡಿದ್ರೆ ಸಾಕು. ಅಲ್ಲಿ ರಿಜಿಸ್ಟ್ರೇಷನ್ ಟೀಮ್ನವರು ಅಲ್ಲಿ ಟೇಬಲ್ ಹಾಕ್ತಾರೆ, ಅವ್ರ ಹತ್ರ ಇವತ್ತು ಹಾಲ್ಟ್ ಮಾಡೋರು ನಿಮ್ಮ ಹೆಸರನ್ನ ಕೊಡ್ಬೇಕು. ಓಕೆ ಓಕೆ. ಎಲ್ಲರ ಮನೆಯಲ್ಲಿ ಬಕೆಟ್ ಇದೆಯಾ? ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಮ ಮನೆಯಲ್ಲಿ ಬಕೆಟ್ಸ್ ಇದೆಯಾ? ಕೊಳೆಯಾದ ಬಕೆಟ್ ಇದೆಯಾ? ಕೊಳೆ ಬಕೆಟ್ ಅಂತಂದು ನಾನು ಇಲ್ಲಿ ಸ್ಟೇಜ್ ಮೇಲೆ ಇಟ್ರೆ, ಓಕೆ, ಕೊಳೆಯಾದ ಬಕೆಟ್ ಅಂತಂದು ಸ್ಟೇಜ್ ಮೇಲೆ ಇಟ್ಟು ಏಸು ನಾಮದಲ್ಲಿ ನೀನು ಕ್ಲೀನ್ ಆಗು ಅಂದ್ರೆ ಆಗ್ತದ? ಆಗ್ಬೇಕಲ್ಲ? ಆಗುದಿಲ್ಲಲ್ಲ? ಟ್ರೈ ಮಾಡಿದಿರ? ಆಗ್ತದ? ಕ್ಲೀನ್ ಆಗ್ತದ? ಆಗುದಿಲ್ಲ. ಕೊಳೆಯಾದ ಬಕೆಟ್ ಅನ್ನು ಇದ್ರ ಮೇಲಿಟ್ಟು ಇವತ್ತಿಂದ ನೀನು ಹೋಲಿ ಅಂತ ಹೇಳಿದ್ರೆ ಹೋಲಿ ಆಗ್ತದ? ಅದು ಆಗ್ತದ? ಆಗುದಿಲ್ಲ. ಓಕೆ, ಒಂದು ವೇಳೆ ಅದು ಕ್ಲೀನ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು? ಬಕೆಟ್ ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಸಾರಿ, ನಾನು ಹೇಳೋದು ಕೇಳ್ಬೇಕು. ಬಕೆಟ್ ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಬಕೆಟ್ ಹಾಕೊಳ್ತದ? ಅಲ್ಲ, ಬಕೆಟ್ ಹಾಕೊಳ್ತದ ನೀರನ್ನು? ಬಕೆಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಕೆಟ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇನಾದ್ರೂ ಮಾಡ್ಬೇಕು ಅಲ್ಲ? ನಾವೇನ್ ಮಾಡ್ಬೇಕು? ಸೋಪ್ ತರಬೇಕು ಅಲ್ಲ? ಸ್ಕ್ರಬ್ಬರ್ ತರಬೇಕು, ಸೋಪ್ ಹಾಕಿ ಸರಿಯಾಗಿ ತಿಕ್ಕಬೇಕು, ತಿಕ್ಕಿ ನೀರು ಹಾಕಬೇಕು, ಆಮೇಲೆ ಬಕೆಟ್ ಏನಾಗ್ತದೆ? ಸ್ವಚ್ಛ ಆಗ್ತದೆ. ಹಾಗೆ ಪಾಪಿಗಳಾದ ನಾವು ನಮ್ಮನ್ನು ನಾವೇ ಶುದ್ಧ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ತನ್ನ ರಕ್ತ ಅನ್ನುವಂಥ ಡಿಟರ್ಜೆಂಟ್ ಸೋಪ್ ತಕೊಂಡು ಬಂದು ನಮ್ಮನ್ನು ಕ್ಲೀನ್ ಮಾಡಿ ನಮ್ಮನ್ನು ಶುದ್ಧ ಮಾಡಿದ್ರು. ಈಗ ನಮ್ಮನ್ನು ಕ್ಲೀನ್ ಬಕೆಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ನಾವು ನಾವಾಗಿ ಕ್ಲೀನ್ ಆಗ್ಲಿಕ್ಕೆ ಆಗುದಿಲ್ಲ. ಬಕೆಟ್ ಇದ್ದಾಗೆ ನಮ್ಮ ಮೇಲೆ ನೀರು ಹಾಕೊಳ್ಳಿಕ್ಕೂ ನಮಗಾಗುದಿಲ್ಲ. ಆದ್ರೆ ಯೇಸು ಏನ್ ಮಾಡಿದ್ರು? ತನ್ನ ಸ್ವರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿ ಪವಿತ್ರ ಮಾಡಿ ನೀತಿವಂತರಾಗಿ ಮಾಡಿ ಈಗ ಆ ಬಕೆಟ್ ಏನಾಗಿದೆ? ಕ್ಲೀನ್ ಬಕೆಟ್ ಆಗಿದೆ ಈಗ ಅಲ್ಲ? ಪ್ರೈಸ್ ದಿ ಲಾರ್ಡ್. ಕರೆಕ್ಟ್ ಅಲ್ಲ? ನೋಡಿ, ಇನ್ನೂ ಒಂದು ಹೇಳ್ತಾನೆ. ನನಗೆ ಒಳ್ಳೆ ಚಾನ್ಸ್ ಇವತ್ತು ಮೈಕಲ್ಲಿ ಮಾತಾಡ್ಲಿಕ್ಕೆ. ಬೇಕಾ? ಇನ್ನೊಂದು ಎಕ್ಸಾಂಪಲ್ ಬೇಕಾ? ಯಾರಿಗೆ ಬೇಡ ಕೈ ಎತ್ತಿ? ಎಕ್ಸಾಂಪಲ್ ಈಗ ಹೇಳುದು ಯಾರಿಗೆ ಬೇಡ ಕೈ ಎತ್ತಿ? ಬೇಕಾ? ಓಕೆ. ಹಂದಿ ಎಷ್ಟು ಜನ ನೋಡಿದ್ರಿ? ಹಂದಿ ನೋಡಿದ್ದೀರಾ? ತುಂಬಾ ಜನ ನೋಡ್ಲಿಲ್ಲ. ಹಂದಿ ನೋಡಿದಿರಲ್ಲ?